ನಮಸ್ಕಾರ. ಜನಶ್ರೀ ವಾಹಿನಿಯ ಚಿಂತಕರ ಚಾವಡಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಇವತ್ತಿನ ಈ ಚಿಂತಕರ ಚಾವಡಿಯ ವಿಶೇಷ ಸಂದರ್ಶನದಲ್ಲಿ ನಮ್ಮೊಂದಿಗೆ ಇದ್ದಾರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿರುವಂಥ ರವಿಕೃಷ್ಣ ರೆಡ್ಡಿ ಅವರು ಸಾಮಾಜಿಕ ಹೋರಾಟಗಾರರಾಗಿ, ಪತ್ರಕರ್ತರಾಗಿ, ಈಗ ಒಂದು ಪಕ್ಷದ ಅಧ್ಯಕ್ಷರಾಗಿ ಈ ಸಮಾಜದ ಬದುಕಲ್ಲಿ ಅವರು ಮುನ್ನಡೀತಿದ್ದಾರೆ. ಪ್ರಸ್ತುತ ಸಮಾಜದ ತಲ್ಲಣಗಳು ಮತ್ತು ಭ್ರಷ್ಟಾಚಾರಗಳು, ವಿವಿಧ ವಿಚಾರಗಳ ಬಗ್ಗೆ ಅವರ ಅನಿಸಿಕೆಗಳೇನು, ಅವರ ಪಕ್ಷದ ಮುಂದಿನ ಹೋರಾಟಗಳೇನು, ಅವರ ಏನು ಧೋರಣೆಗಳೇನು, ಇವೆಲ್ಲದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಚಿಂತಕರ ಚಾವಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದಗಳು ಸರ್. ಮೊದಲಿಗೆ ಹೇಗಿದ್ದೀರಿ? ನಿಮ್ಮ ರಾಜಕೀಯ ಮತ್ತು ಸಾಮಾಜಿಕ ಬದುಕೆಲ್ಲ ಹೇಗೆ ನಡೀತಾ ಇದೆ ಅಂತ? ಇವತ್ತಿನ ಸಂದರ್ಭದಲ್ಲಿ ನ್ಯಾಯ, ನೀತಿ, ಧರ್ಮ ಅಂದ್ಕೊಂಡು ರಾಜಿ ಇಲ್ಲದೆ ಏನೆಲ್ಲ ಯಾರೆಲ್ಲ ಹೇಗೆಲ್ಲ ಮಾಡಬಹುದು ಕರ್ನಾಟಕದ ವ್ಯಾಪ್ತಿಯಲ್ಲಿ ಸಂದರ್ಭದಲ್ಲಿ ಆ ರೀತಿಯಾಗಿ ನಡೀತಿದೆ. ನಮಗೊಂದಷ್ಟು ತೃಪ್ತಿ ಇದೆ, ಸಾಕಷ್ಟು ಅತೃಪ್ತಿ ಇದೆ ಸಮಾಜದ ಇವತ್ತಿನ ಸ್ಥಿತಿಗತಿ ಬಗ್ಗೆ. ಆದರೆ ನಾವು ಆಗಲೇ ನಾನು ಹೇಳಿದಾಗೆ ನಮ್ಮ ಇವತ್ತಿನ ಸಂದರ್ಭದಲ್ಲಿ ನಾವು ಭಾಳ ತೃಪ್ತಿಯಿಂದ ಬಡದಾಡ್ತಿದ್ದೀವಿ. ಜೀವನಕ್ಕೆ ಇದೊಂದು ಸಾರ್ಥಕ ಕೆಲಸ ಅಂತ ಅನಿಸಿದೆ. ಓಕೆ, ಈಗ ನೀವು ಏನು ಕರ್ನಾಟಕದಾದ್ಯಂತ ಸುತ್ತಾ ಇದ್ದೀರಿ, ಜನರನ್ನು ಸ್ಟಡಿ ಮಾಡ್ತಿದ್ದೀರಿ, ಜನರ ಬದುಕನ್ನು ಕೂಡ ನೀವು ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ. ಆಮೇಲೆ ಈ ನಮ್ಮ ರಾಜಕಾರಣ ಮತ್ತು ಆಡಳಿತ ವ್ಯವಸ್ಥೆ, ಅಧಿಕಾರಶಾಹಿ ಇವೆಲ್ಲವನ್ನೂ ನೋಡ್ತಾ ಇದ್ದೀರಿ. ಸೊ ಜನರ ಮೈಂಡ್ಸೆಟ್ಟು, ಅವರ ಪರಿಸ್ಥಿತಿ, ಅವರ ಯೋಚನೆಗಳು, ಅವರ ಸ್ಥಿತಿಗತಿಗಳೆಲ್ಲ ನೋಡಿದಾಗ ಹೇಗನ್ಸುತ್ತೆ? ಈ ವ್ಯವಸ್ಥೆ ನಡುವೆ ಅವರು ಏನು ನಿರೀಕ್ಷೆ ಮಾಡ್ತಿದ್ದಾರೆ, ಅವರೊಳಗಡೆ ಯಾವ ಸ್ಥಿತಿ ಈಗಿದೆ ಅಂತ? ಇದು ತುಂಬ ಕಷ್ಟದ ಪ್ರಶ್ನೆ ಉತ್ತರ ಕೊಡೋದಕ್ಕೆ. ಯಾಕೆಂದರೆ ನಮ್ಮ ದೇಶ ಇವತ್ತು ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ದೇಶ ಜನಸಂಖ್ಯೆ ವಿಚಾರದಲ್ಲಿ. ಕರ್ನಾಟಕವು ಸುಮಾರು 8 ಕೋಟಿ ಜನಸಂಖ್ಯೆ ಇರುವಂತಹ ವಿಶಾಲ ಭೂಪ್ರದೇಶ ಹೊಂದಿರುವಂತಹ ವೈವಿಧ್ಯಮಯವಾದಂತಹ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಭೌಗೋಳಿಕವಾಗಿ ತುಂಬ ವೈವಿಧ್ಯಮಯವಾದಂತಹ ರಾಜ್ಯ ನಮ್ಮದು. ಈಗ ಇವತ್ತೇನು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತಿದ್ದಾರೆ, ಆ ಜಿಲ್ಲೆಗಳ ಸ್ಥಿತಿಗತಿಗಳು, ಜನಜೀವನ, ಅದೇ ರೀತಿಯಲ್ಲಿ ಮುಂಬೈ ಕರ್ನಾಟಕ ಅಥವಾ ಕಿತ್ತೂರು ಕರ್ನಾಟಕ ಅಂತ ಹೇಳ್ತಿದ್ದಾರೆ, ಅಲ್ಲಿ ಹಳೆ ಮೈಸೂರು, ಕರಾವಳಿ ಕರ್ನಾಟಕ, ಹೀಗೆ ಹಲವು ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಜನ ಹಲವು ವರ್ಗ, ಜಾತಿ, ಮತ, ಸಾಂಸ್ಕೃತಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ವಿಂಗಡಣೆಯಾಗಿ ಬದುಕ್ತಿದ್ದಾರೆ. ಹಾಗಾಗಿ ಕೆಲವೊಬ್ಬರು ನಿಜಕ್ಕೂ ಈ ಒಂದು ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಹಲವು ಸಮುದಾಯಗಳು ಏನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದ್ದ ಸಮುದಾಯಗಳು ಇವತ್ತೊಂದಷ್ಟು ಶಕ್ತಿ ಪಡ್ಕೊಳ್ತಿವೆ, ಚೈತನ್ಯ ಪಡ್ಕೊಳ್ತಿವೆ. ಆ ಕುಟುಂಬಗಳ, ಆ ಸಮುದಾಯಗಳ ಮಕ್ಕಳು ಇವತ್ತು ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಅವಕಾಶಗಳು ಸಿಗ್ತಾ ಇದೆ. ಅದೇ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಜನ ಒಂದು ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ ಅನ್ನೋದಕ್ಕಿಂತ ರಾಜ್ಯಾದ್ಯಂತ ಅನ್ನೋ ಹಾಗೆ ನಾನು ಕಂಡುಕೊಂಡ ಹಾಗೆ ಹಣಕ್ಕೆ ಸಿಕ್ಕಾಪಟ್ಟೆ ಮಹತ್ವ ಬಂದಿದೆ. ದುಡ್ಡಿರೋನು ಅವನಿಗೆ ಹೇಗೆ ದುಡ್ಡು ಮಾಡಿರಲಿ, ದುಡ್ಡು ಮಾಡಿದವನು ದೊಡ್ಡವನು, ದುಡ್ಡೇ ದೊಡ್ಡಪ್ಪ ಅನ್ನುವಂತಹದ್ದು ಒಂದು ಹೆಚ್ಚಾಗಿ ಕಳೆದ 20-30 ವರ್ಷಗಳ ಹಿಂದಕ್ಕೆ ಹೋಲಿಸಿದ್ರೆ ಇವತ್ತು ಅದು ತುಂಬ ಕೆಟ್ಟ ರೀತಿಯಲ್ಲಿ ದುಷ್ಪರಿಣಾಮ ಬೀರ್ತಿದೆ. ಇದರ ಮಧ್ಯದಲ್ಲಿ ಇವತ್ತಿನ ಯುವಜನತೆ ನಾನು ಕಂಡುಕೊಂಡ ಹಾಗೆ ಸರಿಯಾದ ಉದ್ಯೋಗಗಳಿಲ್ಲ, ಸರಿಯಾದ ಅವರಿಗೆ ಮಾರ್ಗದರ್ಶನಗಳಿಲ್ಲ. ಆದ್ರೂ ಸ್ವತಂತ್ರವಾಗಿ ಬದುಕುವಂತಹ ಆಸೆ ಇದೆ. ಒಂದು ಬೆರಗುಗಣ್ಣಿನಿಂದ ಮತ್ತು ಸಕಾರಾತ್ಮಕವಾಗಿಯೂ ನೋಡ್ತಾ ಇದ್ದಾರೆ ಒಂದು ವರ್ಗ. ಅದೇ ಇನ್ನೊಂದು ವರ್ಗ ಇವತ್ತು ಊರುಗಳಲ್ಲಿ ಈ ಹಲ್ಕಾಗಳು, ಈ ಕ್ರಿಕೆಟರ್ಸು, ಸಿನಿಮಾ ಸ್ಟಾರ್ಸು ಇವರೆಲ್ಲ ಸೇರಿಕೊಂಡು ಈ ಆನ್ಲೈನ್ ಗ್ಯಾಮ್ಲಿಂಗ್ ಹುಚ್ಚಿಡಿಸಿರೋದ್ರಿಂದಾಗಿ ಬಹಳಷ್ಟು ಜನ ಪಾಪ ಮುಗ್ಧ ಯುವಕರು, ಹಳ್ಳಿಗಾಡಿನ ಯುವಕರು ಗ್ಯಾಮ್ಲಿಂಗ್ಗೆ, ಹಳ್ಳಿಗಾಡಿ ಅಂತಲ್ಲ ಬಹಳಷ್ಟು ನಗರಗಳಲ್ಲೂ ಗ್ಯಾಮ್ಲಿಂಗ್ ಒಳಗಾಗಿದ್ದಾರೆ. ಸಾಕಷ್ಟು ಕುಟುಂಬಗಳು ಅದರಿಂದ ನಾಶ ಆಗಿವೆ. ಅದೇ ರೀತಿಯಲ್ಲೇ ಡ್ರಗ್ಸು, ಗಾಂಜಾ, ಅಫೀಮು, ಹೆರಾಯಿನ್ನು, ಈ ಥರದ್ದು ಏನು ಡ್ರಗ್ಸ್ ಇದೆ ಇದು ವ್ಯಾಪಕವಾಗಿ ಇವತ್ತು ಹೆಚ್ಚು ಬಳಕೆ ಆಗ್ತಾ ಇದೆ. ಹಾಗಾಗಿ ಏನು ಕುಟುಂಬಕ್ಕೆ ಆಸರೆ ಆಗಬೇಕಾಗಿದ್ದಂತಹ ಮಕ್ಕಳು ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಕೈಗೆ ಸಿಗ್ತಾ ಇಲ್ಲ, ಹೀಗೆಲ್ಲ ಆಗ್ತಿದೆ. ಇನ್ನೊಂದಷ್ಟು ಕುಟುಂಬಗಳಲ್ಲಿ ಯಾವುದೋ ಅವ್ರ ಕುಟುಂಬದ ವಾತಾವರಣ, ಅಲ್ಲಿದ್ದಂತಹ ಸಂಸ್ಕಾರ, ಅವರ ಒಂದು ಪ್ರಾಮಾಣಿಕತೆ ಅಥವಾ ಮಕ್ಕಳು ಅದಕ್ಕೆ ಸ್ಪಂದಿಸಿದ್ದು. ಯಾಕಂದರೆ ಅಪ್ಪ ಅಮ್ಮ ಒಳ್ಳೆಯವರಾಗಿದ್ರು ಮಕ್ಕಳು ಒಳ್ಳೆಯವರಾಗಿರ್ಬೇಕು ಅಂತಿಲ್ಲ, ಅಪ್ಪ ಅಮ್ಮ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೂ ಎಷ್ಟೋ ಮಕ್ಕಳು ಚೆನ್ನಾಗಿ ಬೆಳೆದಿರ್ತಾರೆ ಅವರೊಂದು ಇದರಲ್ಲಿ. ಹಾಗಾಗಿ
ಹಾಗಾಗಿ ಅಷ್ಟಿದ್ರೂ ಒಂದಷ್ಟು ಇದು ಆ ಥರ ಇದ್ರೂ ಮಕ್ಕಳನ್ನು ಕುಟುಂಬವನ್ನು ನಿಲ್ಲಿಸ್ತಿರುವಂಥದ್ದನ್ನು ನಾವು ನೋಡ್ತಿದ್ದೀವಿ. ಇವತ್ತಿರುವಂಥ ಅವಕಾಶಗಳನ್ನ ಅವರು ಬಳಕೆ ಮಾಡಿಕೊಂಡು ನಗರಗಳಿಗೆ ಬಂದು ವಿಶೇಷವಾಗಿ ಅಲ್ಲೊಂದು 10-20 ಸಾವಿರ ಒಂದು ಆರ್ಥಿಕ ಏನು ಸೆಕ್ಯೂರ್ಡ್ ಜಾಬು ಇರುವಂತಹ ಆದಾಯ ಇರುವಂಥದ್ದು. ಗಾರ್ಮೆಂಟ್ಸು ಕರ್ನಾಟಕದಲ್ಲಿ ಆಗ ನೋಡಿದ್ರೆ ಭಾಳಷ್ಟು ಕಡೆಗಳಲ್ಲಿ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳಿಗೆ ಕುಟುಂಬಗಳಿಗೆ ಒಂದು ಚೈತನ್ಯವನ್ನು ಗಾರ್ಮೆಂಟ್ಸ್ ಕಾರ್ಖಾನೆಗಳು ಕೊಟ್ಟಿದೆ. ಇನ್ನು IT BT ಹೀಗೆ ಇದೊಂದು ತುಂಬ ವಿಭಿನ್ನವಾದಂತಹ ವಿಶೇಷವಾದಂತಹ ಸಂದರ್ಭ ನನ್ನ ಪ್ರಕಾರ ಇವತ್ತಿರುವಂಥದ್ದು. ಹಾಗಾಗಿ ಜನ ಚೆನ್ನಾಗಿದ್ದಾರಾ? ಹೌದು ಚೆನ್ನಾಗಿದ್ದಾರೆ. ಜನ ಕೆಟ್ಟಿದ್ದಾರಾ? ಹೌದು ಕೆಟ್ಟಿದ್ದಾರೆ. ಚೆನ್ನಾಗಿ ಬದುಕ್ತಿದ್ದಾರಾ? ಹೌದು ಬದುಕ್ತಿದ್ದಾರೆ. ನೋವಿದೆಯಾ? ಹೌದು ಸಿಕ್ಕಾಪಟ್ಟೆ ನೋವಿದೆ. ಜನರಿಗೆ ಡಿಪ್ರೆಷನ್ ಇದೆಯಾ? ಇದೆ. ಎಷ್ಟೋ ಜನರಿಗೆ ಏನು ಈ ಡಿಪ್ರೆಷನ್ನು ಅಥವಾ ಈ ಒತ್ತಡದ ಬದುಕನ್ನು ತಡ್ಕೊಳ್ಳಲಿಕ್ಕಾಗದೆ ಮಕ್ಕಳಾಗ್ತಾ ಇಲ್ಲ. ನೀವು ನೋಡಿದ್ರೆ ಬೆಂಗಳೂರಲ್ಲಿ ವಿಶೇಷವಾಗಿ 30-35 ಇರುವಂತಹ ವಿಶೇಷವಾಗಿ IT BTಲಿ ಒಂದು ಸ್ಟ್ರೆಸ್ಫುಲ್ ಎನ್ವೈರನ್ಮೆಂಟಲ್ಲಿ ಕೆಲಸ ಮಾಡ್ತಿರುವಂಥವ್ರಿಗೆ ಅದರಿಂದಾನೇ ಅವರಿಗೆ ಏನು ಸರಿಯಾಗಿ ಮಕ್ಕಳು ಆಗ್ತಾ ಇಲ್ಲ. ಅದೊಂದು ಬೇರೆ ರೀತಿಯ ಬಂಜೆತನ ಅಥವಾ ಷಂಡತನ ಅಂತ ಯಾವುದಿದೆಯೋ ಅದನ್ನು ಸ್ವಲ್ಪ ಹೆಚ್ಚಾಗ್ತಾ ಇದೆ. ಹಾಗಾಗಿ ಆಮೇಲೆ ಇವತ್ತು ಬದುಕಿಗೆ ಬೆಲೆ ಇದೆಯಾ? ಇದೆ. ಇಲ್ವಾ? ಇಲ್ಲ. ಒಂದು ಯಾವುದೋ ಒಂದು ಇಲ್ಲಿ ಯಾವುದು JCBನೋ RCBನೋ ವಿಕ್ಟರಿ ಪ್ಯಾರಡೈಸ್ ಹತ್ರ 2 ಲಕ್ಷ 5 ಲಕ್ಷ 10 ಲಕ್ಷ ಕೊಟ್ಟು ಸರ್ಕಾರ ಕೊಡೋದನ್ನು ಜನರ ನೋವನ್ನು ಸಹ ಫೋಟೋ ತಗೊಂಡು ಜನಕ್ಕೆ ಇದು ಮಾಡ್ತಾರೆ. ಅದೇ ರೀತಿಯಲ್ಲಿ ಏರೋಪ್ಲೇನರ್ಸ್ ಹತ್ರ 1 ಕೋಟಿ ಕೊಡ್ತಾರೆ. ಹೀಗೆ ನಾನಾ ರೀತಿಯಲ್ಲಿ ನನಗೆ ಇದು ಇವತ್ತಿನ ಸಂದರ್ಭಕ್ಕೆ ಇದು ಯಾರೇ ಸಮಾಜಶಾಸ್ತ್ರಜ್ಞರಾಗಲಿ ರಾಜಕಾರಣಿಗಳಾಗಲಿ ಬೇರೆ ತರಹದ ವಿಜ್ಞಾನಿಗಳು ಸಹ ಭಾಳ ಗಂಭೀರವಾಗಿ ಚಿಂತಕರು ಸೇರಿದಂತೆ ಪತ್ರಕರ್ತರಿಗೂ ಸೇರಿದಂತೆ ಇದೊಂದು ಗೊಂದಲದ ಹೆಟ್ರೋಜಿನಿಯಸ್ ಎನ್ವೈರ್ನ್ಮೆಂಟು. ಇದೊಂದು ಹೋಮೋಜಿನಿಯಸ್ ಒಂದೇ ರೀತಿಯಲ್ಲಿ ನಾವು ನೋಡೋದಕ್ಕಾಗೋದಿಲ್ಲ. ಇಲ್ಲಿ ನಾಟ್ ಓನ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಬಟ್ ಆಲ್ಸೋ ಗ್ರೇ ಅಂತಾರಲ್ವ. ಹಾಗಾಗಿ ವಿವಿಧ ನನ್ನ ಪ್ರಕಾರ ರೈನ್ಬೋ ಕಲರ್ಸು ವಿವಿಧ ಛಾಯೆಗಳಿರುವಂತಹ ಸಮಾಜ ಇದು. ಬಡತನ ಇದೆ, ನಿರುದ್ಯೋಗ ಇದೆ. ಹಳ್ಳಿಗಳಲ್ಲಾಗಲೇ ಹೇಳ್ದಂಗೆ ನಾನು ಇನ್ನು ಬರೀ ಗ್ಯಾಮ್ಲಿಂಗ್ ಅಷ್ಟೇ ಅಲ್ಲ, ನಿರುದ್ಯೋಗ ಅಷ್ಟೇ ಅಲ್ಲ, ವಿಶೇಷವಾಗಿ ಹೆಂಡ ಮದ್ಯ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಕುಟುಂಬಗಳನ್ನು ಹಾಳು ಮಾಡ್ತಿದೆ. ಕೇಳೋರು ಯಾರು? ಆಮೇಲೆ ಅದೇ ಸಂದರ್ಭದಲ್ಲಿ ಜನ ನ್ಯಾಯ ನೀತಿ ಈ 30-40 ವರ್ಷಗಳ ಹಿಂದೆ ಮಧ್ಯಮ ವರ್ಗದವರು ಹೋರಾಟಗಳಿಗೆ ತಮ್ಮ ಹಕ್ಕುಗಳಿಗೆ ಯಾರಾದರೂ ತಮ್ಮ ಪರವಾಗಿ ಹೋರಾಟ ಮಾಡ್ತಿದ್ರು, ಸ್ಪಂದಿಸ್ತಿದ್ರು. ಇವತ್ತು ಹೋರಾಟ ಮಾಡುವಂಥವ್ರು ಅವ್ರು ಮಾಡ್ಕೊಳ್ಳಿ, ನನಗೇನು ಎಲೆಕ್ಷನಲ್ಲಿ ಯಾವನು ಹೆಂಡ ಕೊಡ್ತಾನೋ ಯಾವನು ಗಂಡಸರಿಗೆ ಲಿಕ್ಕರು ಹೆಂಗಸರಿಗೆ ಕುಕ್ಕರು. ನಾವು ಜನ ಕೆಲವೊಂದು ಕಡೆಗಳಲ್ಲಿ ಬೂತ್ ಹತ್ರ ಹೋಗಿ ಕಾತ್ಕೊಂಡಿರ್ತಾರೆ, ಒಳಗಡೆ ಓಟ್ ಹಾಕೋದಕ್ಕೆ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಿಲ್ಲ ಅಂದರೆ ನಮಗಿನ್ನೂ ಪೇಮೆಂಟ್ ಆಗಿಲ್ಲ ಅಂತ ಓಪನ್ ಆಗಿ ಈ ತರಹದ ಪರಿಸ್ಥಿತಿ ಇದೆ. ಹಾಗಾಗಿ ಅದೇ ಸಂದರ್ಭದಲ್ಲಿ ಒಂದಷ್ಟು ಆಗಾಗ ಪವಾಡಗಳಾಗುತ್ತೆ. ಆ ಪವಾಡಗಳು ಅಪರೂಪಕ್ಕಾಗೋ ಬದಲಿಗೆ ಅದು ನ್ಯಾಯ ನೀತಿ ಧರ್ಮವನ್ನು ಬೆಂಬಲಿಸುವಂಥದ್ದು ಸಾರ್ವತ್ರಿಕವಾಗಬೇಕಾಗಿತ್ತು. ಹಾಗಾಗಿ ಏನು ಹೇಳ್ತೀರಾ ನೀವು? ನಿಮಗೂ ಏನು ಇದು ಹೀಗೇನೆ ಅಂತ ಹಿಡಿದಿಡ್ಬೋದಾದರೆ ನೀವಾದರೂ ಹೇಳಿ. ನನಗೇನು ಇದೇ ರೀತಿಯಲ್ಲಿ ಹಿಡಿದಿಡೋಕೆ ಅನ್ನಿಸ್ತಾ ಇಲ್ಲ. ಜನ ಇವಾಗಿರುವಂಥದ್ದು ನನ್ನ ಪ್ರಕಾರ ಮುಂದಕ್ಕೆ ಇನ್ನೂ ಕೆಡುತ್ತೆ. ಈಗೇನೋ ಸ್ವಲ್ಪ ಬದುಕ್ತಿದ್ವಿ, ಸ್ವಲ್ಪ ಐಷಾರಾಮಿ ಬದುಕು ಇರಬಹುದು, ಒಂದಷ್ಟು ಆರ್ಥಿಕ ಭದ್ರತೆ ಇರಬಹುದು. ಆದರೆ ಮುಂದಿನ ದಿನಗಳ ಸವಾಲುಗಳು ವಿಶೇಷವಾಗಿ ಅರಾಜಕತೆ ಯಾವ ಕಾರಣದಿಂದ ಬರುತ್ತೆ? ಗ್ಲೋಬಲ್ ವಾರ್ಮಿಂಗ್ ಕಾರಣದಿಂದಾಗಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾರಣದಿಂದಾಗಿ, ಆಟೋಮೇಷನ್ ಕಾರಣಕ್ಕಾಗಿ, ಉದ್ಯೋಗ ಇಲ್ಲದ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಜನರನ್ನು ಅಂತಃಕಲಹ ಇಲ್ಲದೇನೆ ಇದು ಕೇವಲ ಈ ಭಾರತಕ್ಕೆ ಕರ್ನಾಟಕಕ್ಕಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಅಂತಹ ಕಲಹಗಳು ಸಿವಿಲ್ ವಾರ್ಸ್ ಅವ್ರದ್ದು ದೇಶದ ಒಳಗಡೆ ಅಥವಾ ನಾಡಿನ ಒಳಗಡೆ ಇಲ್ಲದೆ ಕಾಪಾಡ್ಕೊಳ್ಳೋದೇ ದೊಡ್ಡ ಸವಾಲಾಗುತ್ತೆ. ಯಾಕೆಂದರೆ ಸರ್ಕಾರ ಆವತ್ತಿನ ಸತ್ತಿಗೆ ಏನು ಬಂದಿರುತ್ತೆ ಅಂದರೆ ನಾವು ನಿಮಗೆಲ್ರಿಗೂ ಕೆಲಸ ಕೊಡೋದಕ್ಕಾಗೋದಿಲ್ಲ. ಬಿಕಾಸ್ ದೆರ್ ಈಸ್ ಅನ್ಎಂಪ್ಲಾಯ್ಮೆಂಟ್ ಎವ್ರಿವೇರ್ ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಆಟೋಮೇಷನ್ ಮೆಷಿನೈಸೇಷನ್. ಬಟ್ ವಿ ಆರ್ ಪ್ರೊಡ್ಯೂಸಿಂಗ್ ಎವ್ರಿಥಿಂಗ್ ದಟ್ ವಿ ನೀಡ್. ನಿಮಗೆ ಬಟ್ಟೆ, ಆಹಾರ, ವಸತಿ ಎಲ್ಲ ತರಹದ ಏನೆಲ್ಲ ಬೇಕಾಗಿದೆಯೋ ಅದನ್ನು ಚೀಪಾಗಿ ವಿ ಆರ್ ಏಬಲ್ ಟು ಪ್ರೊಡ್ಯೂಸ್ because of all these resources, using all these new technologies and resources. But we cannot give you job, but we will give you money and the things that you need to lead a good life. ಸರ್ಕಾರ ಈ ಹಂತಕ್ಕೆ ಬಂದ್ಬಿಡುತ್ತೇನೋ, ನಾವು ನಿಮಗೆ ಸಂಬಳ ಕೊಡೋದಕ್ಕಾಗೋದಿಲ್ಲ, ಕೆಲಸ ಕೊಡೋದಕ್ಕೆ, ಆದರೆ ನಿಮಗೆ ದುಡ್ಡು ಕೊಡ್ತೀವಿ, ಅನುಕೂಲ ಮಾಡಿಕೊಡ್ತೀವಿ, ನೀವು ಗಲಾಟೆ ಮಾಡಬೇಡಿ, ಕಿತ್ತಾಡಬೇಡಿ, ಕೊಲೆ ಮಾಡಬೇಡಿ, ಬೀದಿಗಿಳಿಬೇಡಿ. ಈ ಸ್ಥಿತಿಗೆ ಮುಂದಿನ ದಿನಗಳಲ್ಲಿ ಒಂದು 20-30 ವರ್ಷದೊಳಗಡೆ ಎಲ್ಲ ಪ್ರಪಂಚಾದ್ಯಂತ ಸರ್ಕಾರಗಳು ಬರುತ್ತೆ. ಅಂಥ ಸಂದರ್ಭದಲ್ಲಿ ಹೇಗೆ? ಸೊ ಹಾಗಾಗಿ ನೀವು ಹೇಳಿದಂಥ ಪ್ರಶ್ನೆಗೆ ಭಾಳ ಸುದೀರ್ಘವಾದಂತಹ ಅದು ಗೊಂದಲ ಅಲ್ಲ. ನನ್ನ ಪ್ರಕಾರ ಇದು ಗೊಂದಲದ ಉತ್ತರ ಅಲ್ಲ, ಇದು ವಾಸ್ತವ. ಯಾಕಂದ್ರೆ ನಾವು ಫ್ಯಾಕ್ಟ್ನ ಅರ್ಥ ಮಾಡ್ಕೋಬೇಕಾಗಿಲ್ಲ. ಇದನ್ನು ಹೀಗೇನು ಹಿಡಿದಿಡುವಂಥದ್ದು ಇಲ್ಲ. ಖಾಸಗೀಕರಣ ಅಥವಾ ಅದು ಉದಾರೀಕರಣ, ಸಾಮಾಜಿಕ ನ್ಯಾಯ ಏನೆಲ್ಲ ಬಳಸ್ತಿರೋ ಇವೆಲ್ಲವೂ ಬಹುತೇಕವಾಗಿ ಅಥವಾ ಯಾವುದೇ ಪದಪುಂಜಗಳು ಅಥವಾ ವಾದಗಳು ಒಂದು ರೀತಿಯಲ್ಲಿ ಪ್ರಸ್ತುತ ಅಪ್ರಸ್ತುತ ಗೊಂದಲಕಾರಿ ಹೀಗೇನು ಹಿಡಿದಿಡೋಕ್ಕಾಗದೇ ಇರುವಂಥ ಒಂದು ವಾತಾವರಣದಲ್ಲಿ ನಾವು ಬದುಕ್ತಿದ್ದೀವಿ.
ಓಕೆ, ಇಂಥ ಸಾಮಾಜಿಕ ವ್ಯವಸ್ಥೆಯ ನಡುವೆ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ ಅನ್ನೋ ವಿಷಯಗಳನ್ನ ಇಟ್ಕೊಂಡು ನಾವು ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರ್ತೇವೆ ಅಂತೇಳಿ ನೀವು ಹೊರಟಿದ್ರಲ್ಲ, ಇದು ಪವಾಡ ನಿರೀಕ್ಷೆ ಮಾಡಿಯೋ ಅಥವಾ ನಮ್ಮದೊಂದು ಪ್ರಯತ್ನ ಇರಲಿ ಅಂತನೋ? ನೋಡಿ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ 47ರಲ್ಲಿ ಸ್ವಾತಂತ್ರ್ಯ ಬಂತು. 52 ತನಕ 5 ವರ್ಷಗಳ ಸುದೀರ್ಘ ಕಾಲ ದೇಶದಲ್ಲಿ ಚುನಾವಣೆಗಳಿರಲಿಲ್ಲ. ಅವತ್ತಿದ್ದುದು ರಾಷ್ಟ್ರೀಯ ಸರ್ಕಾರ. ಅಂದರೆ ಬ್ರಿಟಿಷರು ಭಾರತೀಯರಿಗೆ ಯಾವುದೋ ಒಂದು ನಂಬಿಕೆ ಮೇಲೆ ಅವರು ಚುನಾವಣೆ ಮಾಡಿ ಅನ್ನೋ ಕೊಡಲಿಲ್ಲ. ಯಾರನ್ನಪ್ಪ ನಿಮ್ಮ ನಾಯಕರು ಅಂತ. ಅವತ್ತು ಯಾರು ನಾಯಕರು ಇದ್ದರು ಅವರನ್ನೇ ರಾಜಾಜಿ ಅವರನ್ನು ಏನು ಗವರ್ನರ್ ಜನರಲ್ ಆಗಿ ಮಾಡಿ, ನೆಹರೂರವರನ್ನು ಪ್ರಧಾನಮಂತ್ರಿಯಾಗಿ ಮಾಡಿ, ಯಾಕಂದರೆ ಅವತ್ತೆಲ್ಲ ದೇಶವ್ಯಾಪಿಯಾಗಿ ಒಪ್ಕೊಂಡ್ರು ಜನ. ಅಂದರೆ ಮೌನವಾಗಿ ಬೇರೆ ರೀತಿಯಲ್ಲೋ 52ರಲ್ಲಿ ಸಂವಿಧಾನವನ್ನು 1950 ಜನವರಿ 26ರಂದು ನಾವು ಜಾರಿ ಮಾಡ್ಕೊಂಡು ಅನುಷ್ಠಾನ ಮಾಡ್ಕೊಂಡ್ಮೇಲೆ ಗಣರಾಜ್ಯವಾಯಿತು. 50ರಲ್ಲಿ ಗಣರಾಜ್ಯ ಆಗಿದ್ದು, 52ರಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆಗಳಾಗಿದ್ದು. ಆವತ್ತಿನ ಸಂದರ್ಭದಲ್ಲಿ ಅವತ್ತು ನ್ಯಾಯ ನೀತಿಯಿಂದನೇ ಬಹುತೇಕರು ಗೆದ್ದಿದ್ದು. ಯಾರು ಅವರೇನು ಅವತ್ತು ಹಣ ಜಾತಿಗೇನು ಜನ ಜಾಸ್ತಿ ಓಟ್ ಹಾಕಲಿಲ್ಲ. ಎಲ್ಲೋ ಕೆಲವೊಂದು ಕಡೆ ಪ್ರಭಾವಗಳಾಗಿರ್ಬೋದೇನೋ, ಭಾಳ ಕನಿಷ್ಠ ಮಟ್ಟದಲ್ಲಿ. ಸೊ 52 ವರ್ಷಗಳ ಹಿಂದೆ 52ನೇ ಇಸ್ವಿನಲ್ಲಿ, ಅಂದರೆ ಸುಮಾರು 70 ವರ್ಷಗಳ ಹಿಂದೆ ನ್ಯಾಯ, ನೀತಿ, ಧರ್ಮ, ಜನಪರ ಸಿದ್ಧಾಂತಗಳು ಅಥವಾ ವಿಚಾರಗಳು ಇವೆಲ್ಲವೂ ಅವತ್ತು ಮುಖ್ಯ ಆಗಿತ್ತು. ಜನ ವಿಶೇಷವಾಗಿ ಕಾಂಗ್ರೆಸ್ ಸಂಘಟನೆ ಅಥವಾ ಪಕ್ಷ ಏನಿತ್ತು, ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂಥ ಹೋರಾಟ, ಅವರು ಇಲ್ಲಿ ಜೀವ ಹಾನಿ ಇಲ್ಲದೆ, ಹಿಂಸಾಚಾರ ಇಲ್ಲದೆ, ದಬ್ಬಾಳಿಕೆ ಇಲ್ಲದೆ ಅಥವಾ ದೊಡ್ಡ ಮಟ್ಟದ ಅರಾಜಕತೆ ಇಲ್ಲದೆ ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯವನ್ನು ತಂದು ಪರಕೀಯರನ್ನು ಓಡಿಸಿದಂತಹ ಒಂದು ಮಹತ್ತರವಾದ ಸನ್ನಿವೇಶದಲ್ಲಿ ಆ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಕೃತಜ್ಞತಾಪೂರ್ವಕವಾಗಿ ಕಾಂಗ್ರೆಸ್ನ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸಿದ್ರು. ಮತ್ತು ಕಾಂಗ್ರೆಸ್ ಸಂಘಟನೆಯಲ್ಲಿ ಇದ್ದುಕೊಂಡೇ ನೆಹರೂರವರು ಅಥವಾ ಆವತ್ತಿನ ಸಂದರ್ಭದಲ್ಲಿದ್ದಂಥ ಕೆಲವು ವಿಚಾರಗಳನ್ನು, ಏನು ವೈಚಾರಿಕ ಭಿನ್ನಾಭಿಪ್ರಾಯಗಳನ್ನು, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳ ಹಿನ್ನೆಲೆಯಲ್ಲಿ ರಾಮಮನೋಹರ್ ಲೋಹಿಯಾರ್ ಅವರು ಸೇರಿದಂತೆ, ಜಯಪ್ರಕಾಶ್ ನಾರಾಯಣ್ ಅವರು ಸೇರಿದಂತೆ ಅನೇಕ ಜನ ಬೇರೆ ಪಕ್ಷವನ್ನು ಕಟ್ಟಿಕೊಂಡ್ರು. ಆವತ್ತಿಗೆ ಕಮ್ಯುನಿಸ್ಟ್ ಪಕ್ಷದವರು ಇದ್ದರು, ಹಿಂದೂ ಮಹಾಸಭಾದ ಜನಸಂಘ ಇತ್ತು. ಇವರೆಲ್ಲರಿಗೂ ಇದ್ದುದ್ರಲ್ಲಿ ಪ್ರಾಮಾಣಿಕರು ಅಂತ ಯಾರೆಲ್ಲ ಹೇಳ್ತಾರೋ ಹಲವಾರು ವೈಚಾರಿಕ ಭಿನ್ನಾಭಿಗಳ ಮಧ್ಯೆಯೂ ಒಳ್ಳೆಯವರು ಗೆದ್ದು ಬರ್ತಾಯಿದ್ರು. ಸೊ ಅದು ತದನಂತರದಲ್ಲಿ ಕೆಡ್ತಾ ಹೋಗಿರೋದು. ಇವತ್ತು ಆತ ಪರಿಸ್ಥಿತಿ ಇಲ್ಲ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಎಲ್ಲೂ, ಕೇರಳ ಒಂದು ಬಿಟ್ಟರೆ, ಕೇರಳ ನಾವು ಇಟ್ಸ್ ಆನ್ ಎಕ್ಸೆಪ್ಷನ್. ಆದರೆ ತೆಲಂಗಾಣ, ಆಂಧ್ರ, ತಮಿಳುನಾಡು, ಕರ್ನಾಟಕ ಈ ಥರ 4 ರಾಜ್ಯಗಳು ಏನಿವೆ, ಈ ಗೋವಾನು ಸೇರಿದಂತೆ ಈ ಎಲ್ಲ ರಾಜ್ಯಗಳಲ್ಲಿ ಇವತ್ತು ಹಣ, ಜಾತಿ. ಈ ಕರ್ನಾಟಕದ ಮಟ್ಟಿಗೆ ನೀವು ನೋಡೋದಾದರೆ, ನೀವು ತುಂಬ ಚುನಾವಣೆಗಳನ್ನು ನೋಡಿದ್ದೀರಿ, ಜನರ ಜೊತೆ ಬೆರೀತಿದ್ದೀರಿ. ನೀವು ದುಡ್ಡು ಕೊಡಬೇಕು, ಹೆಂಡ ಹಂಚಬೇಕು, ನಿಮಗೆ ಜಾತಿ ಪ್ರಭಾವ ಇರಬೇಕು ಅನ್ನೋ ವ್ಯವಸ್ಥೆಯಲ್ಲಿ ನಿಮ್ಮ ಮಾತುಗಳು ಅವ್ರಿಗೆ ಇಷ್ಟ ಆಗ್ತವ ಅಂತ ಅಲ್ಲ, ಜನಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂತಲ್ಲ, ಇಷ್ಟ ಆಗುತ್ತೆ. ಈಗ ನೋಡಿ, ಜ್ಞಾನ ಮತ್ತು ಪರಿಜ್ಞಾನ ಅಂತ ಎರಡಿದೆ. ಓಕೆ, ತಿಳಿವು, ಅರಿವು ಹಲವು ವಿಚಾರಗಳಲ್ಲಿ ಜನಕ್ಕೆ ಇವತ್ತು ದೇಶಾದ್ಯಂತ ಇವತ್ತು ಬಿಕಾಸ್ ಆಫ್ ಸ್ಮಾರ್ಟ್ಫೋನ್, ಸೋಷಿಯಲ್ ಮೀಡಿಯಾ, ವಾಟ್ಸಪ್ ಯೂನಿವರ್ಸಿಟಿ ಇರಬಹುದು. ಆದರೆ ಮಾಹಿತಿ ಇದೆ. ಅಂದರೆ ಮಾಹಿತಿ ಜ್ಞಾನ ಅಲ್ಲ, ಆದರೆ ಮಾಹಿತಿಯನ್ನು ತಗೊಂಡು ಅದನ್ನು ಡಿಸೆಕ್ಟ್ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ಅರಿವು ಬರುತ್ತಲ್ಲ, ಅದು ಜ್ಞಾನ. ಸತ್ಯಾನ್ವೇಷಣೆ, ಅದು ಜ್ಞಾನ. ಏನೋ ಈ ವಿಚಾರ ಸರಿ, ಈ ವಿಚಾರ ತಪ್ಪು ಅನ್ನೋಂಥದ್ದು ಅದೂ ಇವತ್ತಿನ ಜನಕ್ಕಿದೆ, ಬಹುತೇಕರಿಗೆ. ಯಾಕಂದರೆ ಮಾಹಿತಿ ಅಷ್ಟು ಸಿಗ್ತಾ ಇದೆ. ಅದನ್ನು ತಗೊಂಡ ಮೇಲೆ ಮಾಹಿತಿ ನಮ್ಮಲ್ಲೊಂದು ಚಿಂತನ ಮಂಥನ ಸಬ್ಜೆಕ್ಟಿವ್ ಆಗಿ, ಅಂದರೆ ನಮ್ಮ ವೈಯಕ್ತಿಕ ಅನುಭವದ ಆಧಾರದ ಮೇಲೆ ಒಂದಷ್ಟು ಚಿಂತನ ಮಂಥನಗಳಾಗಿ ಜನಕ್ಕೆ ಜ್ಞಾನವೂ ಇದೆ. ಇಲ್ಲದೆ ಇರೋದು ಪರಿಜ್ಞಾನ. ಏನದು ಪರಿಜ್ಞಾನ? ಇದು ಸರಿ, ಇದು ತಪ್ಪು, ನಾನು ಸರಿಯಾದದ್ದನ್ನೇ ಮಾಡಬೇಕು ಅಂತ ಹೋಗೋದಿದೆಯಲ್ವಾ, ಅದು ಪರಿಜ್ಞಾನ. ಆ ಪರಿಜ್ಞಾನ ಇಲ್ಲ ಇವತ್ತಿನ ಜನಕ್ಕೆ. ಹಣ ತಗೊಳ್ಳೋದು ತಪ್ಪು ಎಲೆಕ್ಷನ್ನಲ್ಲಿ ಅಂತ ಗೊತ್ತಿದೆ, ಸಾರಾಯಿ ಕುಡಿದು ಓಟ್ ಹಾಕೋದು ತಪ್ಪು ಅಂತ ಗೊತ್ತಿದೆ. ನನ್ನ ಜಾತಿಯ ಅಧಮ ಅವನು ನನ್ನ ಸ್ನೇಹಿತರ ಮನೆಗೋ ಇನ್ನೊಬ್ಬರ ಮನೆಗೋ ಹೋಗಿ ಅವನು ಆ ಹೆಣ್ಮಗಳನ್ನ ಇನ್ನೊಬ್ಬರನ್ನ ರೇಪ್ ಮಾಡಿದ್ದಾನೆ, ಅವನು ಜೈಲ್ಗೆ ಹೋಗಿದ್ದಾನೆ, ಭ್ರಷ್ಟಾಚಾರ ಮಾಡಿದ್ದಾನೆ, ಅವನು ಅಧಮ ನೀಚ ಆಗಿದ್ದಾನೆ, ನನ್ನ ಏನು ಬೆಂಬಲವನ್ನು ದುರ್ಬಳಕೆ ಮಾಡಿಕೊಂಡು ಬೆಳೆದಿದ್ದಾನೆ, ಇವತ್ತು ಅವನು ಸಮಾಜಕ್ಕೆ ಶತ್ರು ಅಂತ ಗೊತ್ತಿದ್ರೂ ಅವನು ನನ್ನ ಜಾತಿಯವನು ಅನ್ನೋ ಏಕೈಕ ಕಾರಣಕ್ಕೆ ಓಟ್ ಹಾಕೋದಿದೆಯಲ್ವಾ, ಓಕೆ, ಆ ಪರಿಜ್ಞಾನ ಇಲ್ಲ. ಏನು, ಅವ್ನು ಕೆಟ್ಟವನು ಅಂತ ಗೊತ್ತು, ಇವ್ನು ಬೆಂಬಲಿಸಬಾರ್ದು ಅಂತ ಗೊತ್ತು, ಅವನ್ನ ಗೆಲ್ಲಿಸಬಾರ್ದು ಅಂತಲೂ ಗೊತ್ತು, ತಪ್ಪು ಅದು ನೀನೇ ಮಾಡ್ಕೊಳ್ಳೋ ಮೋಸ ಅಂತ ಗೊತ್ತು. ಆದರೆ ಜನ ಯಾವ ಥರ ತೀರ್ಮಾನ ಮಾಡ್ತಾರೆ? ಈಗ ಸಿಗರೇಟ್ ಸೇದೋದ್ರಿಂದ ಕ್ಯಾನ್ಸರ್ ಬರುತ್ತೆ, ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಅಂತ ಗೊತ್ತಿದ್ರು ಸಿಗರೇಟ್ ಸೇದುವುದನ್ನು ಬಿಡಲಾರದಂತಹ, ನಾನು ಹೇಳ್ತಿರೋದು ಈಗ ಹೇಳ್ತೀನಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಹೇಳಿದೆ, ವಿತ್ ದ ವೆರಿ ಫಸ್ಟ್ ಸಿಪ್ ಆಫ್ ಆಲ್ಕೋಹಾಲ್ ದಟ್ ಯು ಕನ್ಸ್ಯೂಮ್ ಯುವರ್ ಚಾನ್ಸಸ್ ಆಫ್ ಗೆಟಿಂಗ್ ಕ್ಯಾನ್ಸರ್ ಇನ್ಕ್ರೀಸಸ್ ಅಂತ. ಅಂದರೆ ನೀವು ಹೆಚ್ಚು, ಇಲ್ಲಿ ತನಕ ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳುತ್ತೆ,
ಮದ್ಯಪಾನ ಮಾಡುವಂಥವರಿಗೆ ಕ್ಯಾನ್ಸರ್ ಯಾವುದಾದ್ರು ಕ್ಯಾನ್ಸರ್ ಇಂಥದಕ್ಕೆ ಬರುತ್ತೆ ಅಂತಿಲ್ಲ, ಕೆಲವೊಂದು ಕ್ಯಾನ್ಸರ್ ಬಿಟ್ಟರೆ ಈ ಶ್ವಾಸಕೋಶದ ಕ್ಯಾನ್ಸರ್ ಗ್ಯಾರಂಟಿ ಆಗೋದು ಏನು ಇದರಿಂದನೇ ಬರುತ್ತೆ ಅಂತಿದೆ. ಆದರೆ ಭಾಳಷ್ಟು ಬೇರೆ ಬೇರೆ ಥರದ ಕ್ಯಾನ್ಸರ್ ಇದೆಯಲ್ವಾ, ಕ್ಯಾನ್ಸರ್ ಬಂದಿರುವಂಥವ್ರನ್ನ ಜನರು ನೋಡಿದಾಗ ಅದರಲ್ಲಿ ಮದ್ಯಪಾನ ಮಾಡಿರುವಂಥವ್ರ ಸಂಖ್ಯೆನೇ ಜಾಸ್ತಿ ಇದೆ ಮದ್ಯಪಾನ ಮಾಡದೇ ಇರೋರಿಗಿಂತ. ಹಾಗಾಗಿ ಮದ್ಯಪಾನ ಯಾವುದೋ ನಮ್ಮ ದೇಹದಲ್ಲಿ ಏನನ್ನೋ ಒಂದನ್ನು ಪ್ರಚೋದಿಸುತ್ತೆ. ಹಾಗಾಗಿ ಕ್ಯಾನ್ಸರ್ಗೂ ಮದ್ಯಪಾನಕ್ಕೂ ಒಂದು ಲಿಂಕ್ ಇದೆ. ಒಂದು ಅಂದರೆ ಅದು ಹೆಚ್ಚು ಕಾಣಿಸ್ಕೊಳ್ಳುತ್ತೆ ಅಂತ ಗೊತ್ತಿದೆಯಲ್ವಾ, ಮತ್ತು ಯಾಕೆ ಸೇರ್ತೀವಿ, ಯಾಕೆ ಕುಡಿತೀವಿ? ಆ ಪರಿಜ್ಞಾನ ಅಂದರೆ ನಾನು ಸತ್ಯವಾದದ್ದನ್ನೇ ಮಾಡಬೇಕು, ನ್ಯಾಯವಾದನ್ನೇ ನೋಡ್ಕೊಳ್ಬೇಕು, ಪ್ರಾಮಾಣಿಕನಾಗಿರಬೇಕು. ಇವತ್ತು ನಾವು ಸರ್ಕಾರದಲ್ಲಿ ವ್ಯವಸ್ಥೆಯಲ್ಲಿ ಈಗ ಸಿದ್ದರಾಮಯ್ಯ, ಯಡಿಯೂರಪ್ಪ, ಡಿ ಕೆ ಶಿವಕುಮಾರ್ ಥರದವರು ನಾವು ಭ್ರಷ್ಟಾಚಾರ ವಿರೋಧಿಗಳು ಅಂದರೆ ನಂಬೋದಕ್ಕಾಗುತ್ತಾ? ಅವರು ಭ್ರಷ್ಟಾಚಾರ ಅಸಲು ಅವ್ರಿಗೆ ಗೊತ್ತು ಭ್ರಷ್ಟಾಚಾರ ವಿರೋಧಿ ನಾನು ಅಂತ ಹೇಳಬೇಕು, ಮತ್ತು ನಾನು ಭ್ರಷ್ಟಾಚಾರ ಮಾಡಬಾರ್ದು ಅಂತ. ಆದರೆ ಬಿಟ್ಟಿದ್ದಾರಾ? ಭ್ರಷ್ಟಾಚಾರ ವಿರೋಧಿಗಳು ನಾವು ಅಂತ ಹೇಳೋದು ಬೇರೆ, ಭ್ರಷ್ಟಾಚಾರ ವಿರೋಧಿಗಳಾಗಿ ಭ್ರಷ್ಟಾಚಾರ ಇಲ್ಲದೆ ಬದುಕೋದು ಬೇರೆ. ಇವತ್ತು ಅವ್ರಿಗೆ ಗೊತ್ತಿಲ್ವ ಸಿದ್ದರಾಮಯ್ಯಗೆ, ಯಡಿಯೂರಪ್ಪನಿಗೆ, ಡಿ ಕೆ ಶಿವಕುಮಾರ್ಗೆ ಅಥವಾ ಕುಮಾರಸ್ವಾಮಿ ಅವರಿಗೆ, ನಮ್ಮ ರಾಜ್ಯದಲ್ಲಿರುವಂಥ JCB ಪಕ್ಷಗಳ ಮುಖಂಡರುಗಳಿಗೆ ಭ್ರಷ್ಟಾಚಾರ ಅಂದರೆ ನಾವು ಜನರ ಬೆಂಬಲವನ್ನು, ಜನರ ನಂಬಿಕೆಯನ್ನು ದುರ್ಬಳಕೆ ಮಾಡಿಕೊಂಡು ವೈಯಕ್ತಿಕವಾಗಿ ನಾನೇನೋ ಮಾಡಿಕೊಳ್ಳುವಂಥ ಒಂದು ಅನೀತಿಯುತ ಅಧರ್ಮದ ಕೆಲಸ ಅಂತ ಗೊತ್ತಿಲ್ವಾ? ಗೊತ್ತಿದೆ. ಆದರೆ ಬಿಟ್ಟಿದ್ದಾರಾ? ಬಿಟ್ಟಿಲ್ಲ. ಹಾಗಾಗಿ ಅದೇ ಜನರು ಅವರೇ ತಾನೇ, ಇವ್ರು ಬಂದವರೇನು ದೇವಲೋಕದಿಂದ ಹುಟ್ಟು ಬಂದ್ರ? ಇಲ್ವಲ್ಲ. ಜನರೇನೆ ಹೆಗಲ ಮೇಲೆ ಕೈ ಹಾಕೊಂಡು ಸರ್ ನೀವು ಗೆಲ್ಲಬೇಕು ಸರ್, ನಾನು ನಿಮ್ಮ ವೋಟ್ ಮಾಡ್ತೀನಿ ಸರ್ ಅಂತ ವೋಟ್ ಹಾಕಿ ಗೆಲ್ಲಿಸಿದವ್ರಲ್ವಾ? ಆ ಜನಕ್ಕೆ ನ್ಯಾಯ ಯಾವುದು, ಧರ್ಮ ಯಾವುದು ಅಂತ ಗೊತ್ತಿಲ್ವಾ? ಅವರು ಅಧರ್ಮನ ಬೆಂಬಲಿಸಿ ತಾನೇ, ಅಧರ್ಮವನ್ನು ಪಾಲಿಸಿ ತಾನೇ ಅಧರ್ಮಿಗಳನ್ನು ಬೆಂಬಲಿಸಿರುವಂಥದ್ದು. ಹಾಗಾಗಿ ಎಲ್ರಿಗೂ ಗೊತ್ತಿದೆ ಅಂತಹ ಒಂದು ವಿಷಮ ಪರಿಸ್ಥಿತಿ ಇವತ್ತಿನದ್ದು. ಇಂತಹ ಸಂದರ್ಭದಲ್ಲಿ ಪರಿಜ್ಞಾನ ಇಟ್ಟುಕೊಂಡು ಅದೇ ಥರ ನಡೆಯೋದಿದೆಯಲ್ವಾ, ಅದೇ ದೊಡ್ಡ ಸವಾಲು. ಆ ನಿಟ್ಟಿನಲ್ಲಿ ನಾವು KRS ಪಕ್ಷದಿಂದ ನಾವು ಕಳೆದ 6 ವರ್ಷಗಳಿಂದ ನಿರಂತರವಾಗಿ ನಮ್ಮದೇ ಆದ ರೀತಿಯಲ್ಲಿ ನಡ್ಕೊಂಡು, ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಪಕ್ಷದವ್ರ ಮೇಲೆ 60-70 ಕೇಸ್ ಇದೆ, ನನ್ನ ಮೇಲೆ 9 ಕೇಸ್ ಇದೆ, ನಾನು 7-8 ಕೇಸಲ್ಲಿ ಬೇಲ್ ಮೇಲೆ ಇದ್ದೀನಿ. ಇಷ್ಟೆಲ್ಲ ಇದ್ದುಕೊಂಡು ನಾವು ಇಷ್ಟೆಲ್ಲ ಹೋರಾಟ ಮಾಡಿ ಅದು ನಮ್ಮ ಮೇಲೆ ಕೇಸ್ ಹಾಕಿರೋರು ಯಾರ ವೈಯಕ್ತಿಕ ಕೇಸ್ಗಳಲ್ಲ, ಇವೆಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಕೆಲಸಕ್ಕೆ ಅಡ್ಡಿ ಅಂತೇಳಿ ನಾನ್ ಬೇಲಬಲ್ ಅಫೆನ್ಸಲ್ಲಿ ಪೊಲೀಸರು, ಸರ್ಕಾರಿ ಅಧಿಕಾರಿಗಳು ಇವೆಲ್ಲ ಸೇರ್ ಮಾಡಿರುವಂಥ ಕೇಸುಗಳು. ಭಾಳ ಗಂಭೀರವಾದ ಇವೇನು ಮೊಕದ್ದಮೆಗಳು. ಪ್ರತಿ ತಿಂಗಳು ಹೋಗಲಿಲ್ಲ, ತಿಂಗಳಿಗೂ 15 ದಿವಸಕ್ಕೆ ಹೋಗಲಿಲ್ಲ ಅಂದರೆ NBW ಇಶ್ಯೂ ಆಗುತ್ತೆ. ಸೊ ಇಷ್ಟೆಲ್ಲ ಇದ್ದುಕೊಂಡು ನಾವು ಯಾಕೆ ರಾಜ್ಯ ಆಗದೆ ಮಾಡ್ತಾ ಇದ್ದೀವಿ? ನಮ್ಮ ಥರ ಹಲವಾರು ಜನ ಇದ್ದಾರಲ್ವಾ. ಸೊ ನಾವು ಪರಿಜ್ಞಾನ ಇಟ್ಟುಕೊಂಡು ಇದು ಸರಿ ಇದು ತಪ್ಪು ಅಂತ ನಡೀತಾ ಇದ್ದೀವಿ. ಅದಕ್ಕೆ ಇವತ್ತಿನ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಇವಾಗ ಕರ್ನಾಟಕದಲ್ಲಿ ಕಾಂಬುಜಿ ಅಂತ ಒಂದು ಪದ ನಾನು ಹೇಳಿದ್ದಲ್ಲ, ಮೊದಲು ಚಂದ್ರಶೇಖರ್ ಪಾಟೀಲ್ ಹೇಳು ಕಾಂಗ್ರೆಸ್ ಬುದ್ಧಿಜೀವಿಗಳು ಅಂತ. ಈ ಕಾಂಗ್ರೆಸ್ ಬುದ್ಧಿಜೀವಿಗಳು ಅಂತ ಇವ್ರು ಏನಿದ್ದಾರೆ, ಇವತ್ತಿವರು ಬಹುತೇಕವಾಗಿ ಕಾಂಗ್ರೆಸ್ನ ಎಲ್ಲ ಭ್ರಷ್ಟಾಚಾರವನ್ನು BJPಯನ್ನು ವಿರೋಧಿಸುವ ಕಾರಣಕ್ಕಾಗಿ ಬೆಂಬಲಿಸುವಂಥವ್ರು. ಅವ್ರಿಗೆ ಗೊತ್ತಿಲ್ವಾ? ಐರಾವಣ ಮೈರಾವಣ ಅಂತ ಒಂದು ಕಥೆ ಕೇಳಿಲ್ವಾ ನಾವು? ರಾವಣನ ಜಾಗದಲ್ಲಿ ಅವ್ನು ಮೀರಿಸುವಂಥ ಅವ್ರನ್ನ ನಾವು ಐರಾವಣ ಮೈರಾವಣ ಬೆಂಬಲಿಸಿದ್ರೆ ಅವರು ರಾವಣನಿಗಿಂತ ಹೆಚ್ಚಿನ ಅಪಾಯಕಾರಿಗಳಾಗ್ತಾರೆ ಅಂತ ಕಾಂಗ್ರೆಸ್ನ ಅಪಾಯಗಳನ್ನು ಯಾಕೆ ಅವ್ರು ಮಾತಾಡೋದಿಲ್ಲ? ಗೊತ್ತಿದೆ ಅವ್ರಿಗೇನು. ನೀವು ಚಿಂತಕರ ಚಾವಡಿ ಅಂತ ಇಟ್ಟಿದ್ದೀರಾ. ಕರ್ನಾಟಕದಲ್ಲಿ ಚಿಂತಕರು ಅಂದರೆ ಯಾರು? ಬಹುತೇಕ ಯಾರು? ಕಾಂಬೂಜಿಗಳೇ ಅಲ್ಲ. ರಿಯಲ್ ಆಗಿ ಯಾರು ಇರ್ತಾರೋ ಅವರು ಅಲ್ಲ. ಸಾಮಾನ್ಯವಾಗಿ ಇವತ್ತು ಬಹುತೇಕ ಚಿಂತಕರು ನಾವು ನಿಜದ ಚಿಂತಕರನ್ನು ಕರೆಸಬೇಕು ಅಂತ ಅನ್ಕೊಂಡಿದ್ದೀವಿ. ಅಲ್ಲ, ನಾನು ಕೇಳ್ತಿರೋದು ಕರ್ನಾಟಕದಲ್ಲಿ ಚಿಂತಕರು ಅಂದ್ರೆ ಪ್ರಗತಿಪರರು ಹಂಗೆ ಆಗಿದೆ ಅಲ್ವಾ? ಪ್ರಗತಿಪರರನ್ನೇ ಚಿಂತಕರು ಅನ್ನುವಂತಹದ್ದು. ಪ್ರಗತಿಪರರು ಅಂದ್ರೆ ಯಾರು? ಯಾವ ಕೆಲವೊಂದು ಸಾಮಾಜಿಕ ನ್ಯಾಯವನ್ನು ಬಯಸುವಂಥವ್ರು, ಅಸಮಾನತೆ ಬೇಡ ಅನ್ನುವಂಥವ್ರು, ಕೋಮುವಾದ ಬೇಡ ಅನ್ನುವಂಥವ್ರು, ಇವರೇ ತಾನೇ ನಾವು ಅವ್ರನ್ನ ಬಹುತೇಕರಾಗಿ ಪ್ರಗತಿಪರ ಆಗಿದ್ರೆ ಕಾಂಗ್ರೆಸ್ ಪರವಾದ ಈ ಚಿಂತಕರನ್ನ, ಬುದ್ಧಿಜೀವಿಗಳನ್ನ ನೀವು ಏನ್ ನೋಡ್ತಿದ್ರಿ? ಅಥವಾ ಅವ್ರೇನು ಅವರ ಅಪೇಕ್ಷೆ ಏನು? ಹಂಗಾದ್ರೆ ಅವ್ರ ಅಪೇಕ್ಷೆ ಏನಿಲ್ಲ, ಅವ್ರಿಗೆ ಗೊತ್ತಿದೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಆದ್ರೆ ಅನುಕೂಲ ಸಿಂಧು ರಾಜಕಾರಣ ತರಕ್ಕೆ ಅಂದ್ರೆ ಅವರು ಅವಕಾಶವಾದಿಗಳಾಗಿದ್ದಾರೆ. ನೀವು BJPಯನ್ನ ವಿರೋಧಿಸುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ನ ಕಡು ಭ್ರಷ್ಟರನ್ನ, ಕಡು ಜನದ್ರೋಹಿಗಳನ್ನ ಬೆಂಬಲಿಸುವಂತಹ ಒಂದು ಅಪಾಯಕಾರಿ ಹೀನಾಯ ಸ್ಥಿತಿಗೆ ಬಂದಿದ್ದೀರಾ. ನೀವು ಮಧ್ಯದಲ್ಲೇ ನಿಲ್ಬೋದಿತ್ತಲ್ಲ. BJPಯನ್ನು ಮಾಡೋದ್ರ ತಪ್ಪು, ಕಾಂಗ್ರೆಸ್ ಮಾಡೋದ್ರ ತಪ್ಪು, BJPಯ ಇದನ್ನ ನಾನು ವಿರೋಧಿಸ್ತೀನಿ, ಹಾಗಾಗಿ BJPನ ಇದನ್ನು ವಿರೋಧಿಸಬೇಕು ಅಂತ ಕಾಂಗ್ರೆಸ್ನ ಇದನ್ನ ನಾನು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ಬೋದಿತ್ತಲ್ಲ. ಬಾಯಲ್ಲೇನಾದರೂ ಹೇಳ್ಬೋದು, ಆದರೆ ನಿಜವಾಗ್ಲೂ ಅಂತಃಪುರದಲ್ಲಿ ಅಂತರಂಗದಲ್ಲಿದ್ದಾರೆ. ಸೊ ಹಾಗಾಗಿ ಇದು ನಾನು ಹೇಳಿದಂಗೆ ಇದು ಪರಿಜ್ಞಾನ ಇಲ್ಲದಿರುವಂತಹ ಸಂದರ್ಭ. ಹಾಗಾಗಿ ನಾವು ಇಂತಹ ಸಂದರ್ಭದಲ್ಲಿ ನಾವು ನಮ್ಮದೇ ರೀತಿಯಲ್ಲಿ ಆಗಲೇ ಹೇಳಿದಾಗೆ ಕರ್ನಾಟಕದಲ್ಲಿ ಒಂದು ರಾಜಕೀಯ ಸಂಸ್ಕೃತಿಯನ್ನು ಕಟ್ಟಬೇಕು, ಪರ್ಯಾಯವನ್ನು ಕಟ್ಟಬೇಕು. ಬೇರೆ ಏನು ಇದು ಆಧುನಿಕವಾದ ಕಾಲದಲ್ಲಿ ಬದುಕ್ತಾ ಇದ್ರೂ 40-50 ವರ್ಷಗಳ ಹಿಂದೆ ಇದ್ದಂಥ ಒಂದಷ್ಟು ರೀತಿ ನೀತಿ, ವಿಶೇಷವಾಗಿ ನೈತಿಕತೆ ಇವತ್ತು ಯಾಕೆ ಇರಬಾರ್ದು? ಏನು ನಾವೆಲ್ಲರೂ ಅನೈತಿಕವಾಗಿ ಅಧರ್ಮಗಳಾಗಿಯೇ ಬದುಕಬೇಕಾ? ಕೆಟ್ಟದ್ದನ್ನೇ ಬೆಂಬಲಿಸಬೇಕಾ? ಆ ಪ್ರಶ್ನೆಗಳನ್ನು ಇಟ್ಕೊಂಡು ನೀವು ಇವತ್ತು ಚೆನ್ನಾಗಿದೆ, ಒಂದಷ್ಟು ಉದ್ಯೋಗಗಳು ಸಿಗ್ತಿದೆ, ಜೀವನಕ್ಕೇನು ಅಷ್ಟು ಕಷ್ಟ ಇಲ್ಲ. ನಮ್ಮ ಪೂರ್ವಿಕರು ಅಥವಾ ನಮ್ಮ ತಂದೆ ತಾಯಿಯಂದರು ಬದುಕಿದಷ್ಟು 25-30 ವರ್ಷಗಳಿಂದ ಇದ್ದಷ್ಟು ಬಡತನ ಅಥವಾ ಕಷ್ಟ ಇವತ್ತು ಬಹುತೇಕರಿಗಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಅವ್ರಿಗಿಂತ ಇನ್ನೂ ಉತ್ತಮವಾಗಿ ಬದುಕಬೇಕಿತ್ತಲ್ಲ.
ಕರೆಕ್ಟ್. ನಮ್ಮ ಅಪ್ಪ ಅಮ್ಮಂದ್ರಿಗಿಂತ ನಾವು ಇನ್ನಷ್ಟು ಧೈರ್ಯವಾಗಿ ಹೆಮ್ಮೆಯಿಂದ ಬದುಕಬೇಕಿತ್ತಲ್ಲ. ಆ ಹೆಮ್ಮೆ ಎಲ್ಲಿದೆ? ಯಾವನ ರಾಜಕೀಯ ಪುಡಾರಿ ಬರ್ತಾನೆ ಅಂದರೆ ಅಲ್ಲಿ ಬಾಟಲ್ ಸಿಗುತ್ತೆ ಅಂತ ಹೋಗ್ತಾರೆ ಜನ. ನಿನ್ನೆ ನೋಡಿ ಆಂಧ್ರದಲ್ಲಿ ಅವನು ಒಬ್ಬ ಮಾಜಿ CM ಹೋಗ್ತಿರೋವಾಗ ಅವನ ಕಾರ್ ಕೆಳಗಡೆ ಜನ ಸಿಕ್ಸತ್ರು. ಹೌದು. ಇಲ್ಲಿ ಏನು ಅದು JCB RCB ಕಾಲ್ ತುಳಿತ ಪ್ರಕರಣದಲ್ಲಿ ಅಷ್ಟು ಜನ ಸತ್ರು. ಅದೇ ಒಂದು ಹೋರಾಟಕ್ಕೆ ಬಂದ್ರಯ್ಯ. ಅದು ನಾನು ಹೇಳ್ತೀನಿ ಇವತ್ತಲ್ಲ, 2014ರಲ್ಲಿ ಸರಿಯಾಗಿ 11 ವರ್ಷಗಳ ಹಿಂದೆ HS ದೊರೆಸ್ವಾಮಿ ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಅವರು 96 ವರ್ಷ ವಯಸ್ಸು. ಆವತ್ತು ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಎಕರೆ ಜಮೀನುಗಳು ಒತ್ತುವರಿ ಆಗಿದೆ. ಅಂದರೆ ಒತ್ತುವರಿ ಮಾಡ್ಕೊಂಡಿರೋರೆಲ್ಲ ಬಲಿಷ್ಠರು ಬಹುತೇಕವಾಗಿ, ಬಡವರು ಒತ್ತುವರಿ ಮಾಡ್ಕೊಂಡಿರೋದು ಕಡಿಮೆ ಸಂಖ್ಯೆಯಲ್ಲಿ. ಆದರೆ ಬೆಂಗಳೂರಲ್ಲಿ 22,000 ಎಕರೆಗಳನ್ನು ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಕಂಪ್ನಿಗಳು, MLAಗಳು, ಮಿನಿಸ್ಟ್ರುಗಳು, ಈ ಥರದ ಜನ ಎಲ್ಲ ಏನು ಭೂಮಿಯನ್ನು ಕಬ್ಜಾ ಮಾಡ್ಕೊಂಡಿದ್ದಾರೆ ಅಂತೇಳಿ A.T. ರಾಮಸ್ವಾಮಿ ವರದಿ ಬಂದಾಗ ಆ ವರದಿಯ ಪ್ರಕಾರ ಇದು ತನಿಖೆ ಆಗಬೇಕು, ಇದಕ್ಕೆ ವಿಶೇಷ ನ್ಯಾಯಾಲಯ ಆಗಬೇಕು ಅಂತೇಳಿ ದೊರೆಸ್ವಾಮಿ 2014ರಲ್ಲಿ ಧರಣಿ ಕೂತಾಗ 39 ದಿನಗಳ ಕಾಲ ಹೋರಾಟ ನಡೆಯಿತು. ನಾನು 39 ದಿವಸ ಧರಣಿಯಲ್ಲಿದ್ದೆ, 3 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ದೆ. ಇವತ್ತಲ್ಲ 11 ವರ್ಷಗಳ ಹಿಂದೆಯೇ 22,000 ಎಕರೆ ಅದು ಉಳಿದ್ರೆ ಸರ್ಕಾರದ ಕಂಟ್ರೋಲಿಗೆ ಬಂದು ಸರ್ಕಾರದ್ದೇ ಜಮೀನು ಸರ್ಕಾರಕ್ಕೆ ಸಿಕ್ಕಿದ್ರೆ ಎಷ್ಟು ಶಾಲೆಗಳು, ಎಷ್ಟು ಪಾರ್ಕ್ಗಳು, ಎಷ್ಟು ಮೈದಾನಗಳು, ಎಷ್ಟು ಆಸ್ಪತ್ರೆಗಳು, ಎಷ್ಟು ಜನರಿಗೆ ಉಪಯೋಗ ಆಗುವಂತಹ ಎಷ್ಟೆಲ್ಲ ಕಾಮಗಾರಿಗಳು ಮಾಡೋದಕ್ಕೆ ಸಂಪನ್ಮೂಲ, ಜಾಗ, ಭೂಮಿ ಸಿಗ್ತಾ ಇತ್ತು. ಅದರಿಂದ ಬೆಂಗಳೂರು ಇನ್ನೂ ಸುಂದರವಾಗ್ತಾ ಇರಲಿಲ್ವಾ? ಬೆಂಗಳೂರು ಇನ್ನೊಂದಷ್ಟು ಸಸ್ಟೈನಬಲ್ ಆದಂತಹ ಒಂದು ಸಿಟಿ ಆಗ್ತಾ ಇರಲಿಲ್ವಾ? ಬೆಂಗಳೂರಿಗೆ ಇನ್ನೊಂದಷ್ಟು ಉಸಿರಾಡುವಂಥ ಲಂಗ್ ಸ್ಪೇಸ್ ಸಿಗ್ತಾ ಇರಲಿಲ್ವಾ? ಆದರೆ ಯಾರು ಬಂದರು ಆ ಹೋರಾಟಕ್ಕೆ? ಮೊದಲ ದಿವಸ ನಾವು ಶುರು ಮಾಡಿದಾಗ ಎಷ್ಟು ಜನ ಇದ್ವು? ಕೊನೆ ದಿವಸ 39 ದಿವಸ ಅಷ್ಟೇ ಇದ್ವಿ. ಹಂಗೆ ನೋಡೋದು ಬೆಂಗಳೂರು ಅದ್ರ ಮುಂದಿನ ಲಕ್ಷಾಂತರ ಜನ ಪತ್ರಿಕೆಗಳಲ್ಲಿ ಸ್ವತಃ ನಾನೇ ಪತ್ರಿಕಾ ಟಿಪ್ಪಣಿ ಮಾಡಿ ಫೋಟೋ ತೆಗೆದು ನಾನೇ ಕಳಿಸ್ತಾ ಇದ್ದೆ ಮಾಧ್ಯಮಗಳಿಗೆ. ಅವತ್ತು ಬರ್ತಾ ಇತ್ತು. ನೀವು ಹೇಳ್ದಂಗೆ ಜನಕ್ಕೆ ಆ ರೀತಿ ಬರ್ತಾರೆ. ಅಲ್ಲಿ ಯಾವನೋ ಒಬ್ಬ ಕಡುಭ್ರಷ್ಟ ಏನು ಮೆರವಣಿಗೆ ಹೋಗ್ತಾನೆ ಅಂದ್ರೆ ಅವನು ಬರ್ತಾರೆ, ಅಲ್ಲಿ ಕಾರ್ ಅಡಿ ಸಿಗ್ತಾರೆ. ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದಕ್ಕೆ ಬನ್ರಯ್ಯ, ಅಥವಾ ಭ್ರಷ್ಟಾಚಾರವನ್ನು ನಿಲ್ಸೋದಕ್ಕೆ ಬನ್ರಯ್ಯ, ನ್ಯಾಯ ಕೇಳೋದಕ್ಕೆ ಬನ್ರಯ್ಯ, ನಿಮ್ಮ ಜೀವನ ಕಟ್ಕೊಳ್ಳೋದಕ್ಕೆ ಬನ್ರಯ್ಯ, ನಿಮ್ಮ ಮಕ್ಕಳು ಭವಿಷ್ಯಕ್ಕಾಗಿ ಬನ್ರಯ್ಯ ಅಂದ್ರೆ ಅಯ್ಯೋ ಬಿಡು, ನಮ್ಗೇನು ಏನ್ ಸಿಗುತ್ತೆ? ಬಿರಿಯಾನಿ ಸಿಗುತ್ತಾ ಅಥವಾ ಏನಾದ್ರು? ಹೋರಾಟಕ್ಕೂ ಇವತ್ತು ನೀವು ಹೇಳ್ದಂಗೆ ಬಾಟ್ಲು ಬಿರಿಯಾನಿ ಕೊಡಬೇಕು. ಹಾಗಾಗಿ ಇದು ಒಂಥರ. ಆದ್ರೂ ಒಂದಷ್ಟು ಜನ ಈ ನಮ್ಮಂಥವರು SR ಹಿರೇಮಠ ತರದವರು ನ್ಯಾಯಾಂಗವನ್ನು ಸದ್ಬಳಕೆ ಮಾಡಿಕೊಂಡು ಅಥವಾ ಕಾನೂನುಗಳನ್ನು ಸದ್ಬಳಕೆ ಮಾಡಿಕೊಂಡು, ವಿಶೇಷವಾಗಿ ಸಾಮಾಜಿಕ ಮಾಧ್ಯಮಗಳು, ಇವತ್ತಿನ ಮಾಧ್ಯಮಗಳು ಬಹುತೇಕವಾಗಿ ಮಾಧ್ಯಮಗಳು ಏನು ತೊಡೆಗೆ ಕುನ್ನಿಗಳು, ಮಾಡಿಲ್ಲ ಲ್ಯಾಬ್ ಡಾಗ್ಸ್ ಅವು. ನನ್ನ ಪ್ರಕಾರ ತೊಡೆಗುನ್ನಿ ಅಂತ ನಾನು ಅಂತೀನಿ. ಸೊ ಈ ಥರಕ್ಕಿರೋವಾಗ ಬಹುತೇಕ ಮಾಧ್ಯಮಗಳಾಗಿ ಆಗ್ಬಿಟ್ಟಿವೆ. ಇನ್ನು ಸೋಷಿಯಲ್ ಮೀಡಿಯಾದಿರೋ ಮೂಲಕ ಒಂದಷ್ಟು ಯುದ್ಧವನ್ನು ಈಗ ನಾವು ನನಗನ್ನಿಸಿರೋ ಹಾಗೆ ಭಾರತದ ಇತಿಹಾಸದಲ್ಲಿ ಯಾವುದೇ ರಾಜ್ಯದಲ್ಲಿ ಸೋಷಿಯಲ್ ಮೀಡಿಯಾವನ್ನು ಇಷ್ಟು ಜೋರಾಗಿ ಚೆನ್ನಾಗಿ ಬಳಕೆ ಮಾಡ್ಕೊಂಡಿರುವಂಥ ಇನ್ನೊಂದು ಪಕ್ಷ ಇಲ್ಲ. ಅಂದರೆ ನಾವು ಗೆಲ್ಲದೇ ಇರಬಹುದು, ಅಂದರೆ ನಾವು ಪಕ್ಷವಾಗಿ ಬೇರೆ ಬೇರೆ ಪಕ್ಷ, ಆಮ್ ಆದ್ಮಿ ಪಕ್ಷದಂಥವ್ರವರು ಸಾಮಾಜಿಕ ಮಾಧ್ಯಮಗಳನ್ನ ಬಳಕೆ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಅಧಿಕಾರಕ್ಕೆ ಬಂದರು. ಆದರೆ ಜನರಿಗೆ ಎಲ್ಲಿ ಚೈತನ್ಯ ಕೊಟ್ಟರು? ಇಲ್ಲ. KRS ಪಕ್ಷ ಇಡೀ ದೇಶದಲ್ಲಿ ಎಲ್ಲೂ ಮಾಡಿಲ್ಲದಂಥ ಒಂದು ಕೆಲಸವನ್ನು ಜನರು ಸಹ ಹೋಗಿ ಇವತ್ತು ಕಚೇರಿಗೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೈವ್ ಮಾಡುವಂತಹ ಒಂದು ಕ್ರಾಂತಿಯನ್ನು ಕರ್ನಾಟಕದಲ್ಲಿ ಮಾಡಿದೆ. ನಮಗೆ ಈ ಸಾಮಾಜಿಕ ಮಾಧ್ಯಮಗಳು ಇಲ್ಲ ಅಂದಿದ್ರೆ ಇವತ್ತು ಕರ್ನಾಟಕದಲ್ಲಿ ಬಡ್ದು ಬಾಯಿಗೆ ಹಾಕೊಳ್ತಿದ್ರು ಈಗ ಸರ್ಕಾರಿ ಅಧಿಕಾರಿಗಳು. ಮತ್ತೆ ನಮ್ಮ ಜನಕ್ಕೆ ಏನಂದ್ರೆ, ಒಬ್ಬ ಸರ್ಕಾರಿ ಅಧಿಕಾರಿಯನ್ನ ಮಾತಾಡಿಸ್ಬೇಕು ಅಂದ್ರೇ ಒಂದು ಭಯ. ಅಯ್ಯೋ ಅವನು ಸಾಹೇಬ. ಫಸ್ಟ್ ನೀವೆಲ್ಲ ಹೇಳಿದ್ರೆ ಅವನು ಯಾವ ಸಾಹೇಬ ಅಂತ, ಸಾಹೇಬ್ರೆ ಅನ್ನೋದು. ಕರೀಂ ಸಾಬ್ ಆಗಲಿ, ಪುಡಿ ಸಾಬ್ ಆಗಲಿ, ಬಿಳಿ ಸಾಬ್ ಆಗಲಿ, ಕರಿ ಸಾಬ್ ಆಗಲಿ, ಎಲ್ಲರೂ ಹೋಗ್ಬಿಟ್ರು ದೇಶ ಬಿಟ್ಟು. ಇರೋರೆಲ್ಲ ಯಾವನ್ ಸಾಹೇಬ? ಆಮೇಲೆ ಇನ್ನೊಂದು ಇನ್ಮೇಲೆ ಆಪಾದನೆ ಏನು ಅಂದ್ರೆ, ರವಿಕೃಷ್ಣ ರೆಡ್ಡಿ ಅವರು ತಲೆಗೆ ಟೋಪಿ ಹಾಕೊಂಡು, ಕೈಗೆ ಲಾಠಿ ಹಿಡ್ಕೊಂಡು, PP ಊತ್ಕೊಂಡು ಅಧಿಕಾರಶಾಹಿಯನ್ನ ಅವ್ರು ಬೆದರಿಸಕ್ಕೆ ಹೊರಟಿದ್ದಾರೆ, ಪ್ರಚಾರ ತಗೊಳಕ್ ಹೊರಟಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಯಾರು? ಒಂದಷ್ಟು ಮಾಧ್ಯಮಗಳು, ಈ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು. ಅವ್ರು ಮಾಡ್ಬೋದೇನೋ, ನನಗೇನು ಅಲ್ಲಿ ತನಕ ಬಂದಿಲ್ಲ. ನಾವು ಸತ್ಯ ಮತ್ತು ಅಹಿಂಸೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಆದರ್ಶದಲ್ಲಿ ನಾನು ವೈಯಕ್ತಿಕವಾಗಿ ನಂಬಿಕೆ ಇಟ್ಟವನು. ಸೇವಾದಳ ಅನ್ನುವಂಥದ್ದು ಮೊದಲು ಲಾಠಿ ಹಿಡ್ಕೊಂಡು ಶುರುವಾದಂತಹ ಸಂಸ್ಥೆ 1921-22ರಲ್ಲಿ. ಅದನ್ನು ಸ್ಥಾಪಿಸಿದವರು ಯಾರು? ನಮ್ಮದೇ ಕರ್ನಾಟಕದ ಅವಿಭಜಿತ ಧಾರವಾಡ ಜಿಲ್ಲೆಯ, ಇವತ್ತಿನ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ತಿಳುವಳ್ಳಿಯಲ್ಲಿ ಹುಟ್ಟಿದೆ, ಧಾರವಾಡದಲ್ಲಿ ಬೆಳೆದು ಓದಿ ಅಮೇರಿಕದಲ್ಲೂ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಂತಹ ನಾರಾಯಣ್ ಹರ್ಡೀಕರ್ ಅನ್ನುವಂಥವ್ರು. ಯಾಕೆ ಅವರು ಸೇವಾದಳ ಅನ್ನುವಂಥದ್ದನ್ನು ಇವತ್ತೇನು RSS ಥರದ್ದು ನೋಡ್ತಿರಲ್ಲ, ಅದೇ ಥರದ್ದು ಸೇವಾದಳ ಅದಕ್ಕಿಂತ RSSಗಿಂತ ಮೊದಲು ಶುರುವಾಗಿದ್ದು. ಕರಿ ಪ್ಯಾಂಟೋ ಚಡ್ಡಿನೋ ಖಾದಿ ಸರಿ, ಆಮೇಲೆ ಕಾಕಿ ಶರ್ಟೇನೋ ಹಾಕ್ಕೊಂಡು ಲಾಠಿ ಹಿಡ್ಕೊಂಡು ಕಾಂಗ್ರೆಸ್ನ ಒಂದು ಅಂಗಸಂಸ್ಥೆ ಇವತ್ತಿಗೂ ಇದೆ ಸೇವಾದಳ. ಅಲ್ಲಿ ನಾಸು ಹರ್ಡೀಕರ್ ಅವರು ಬೆಳಗಾವಿ ಜಿಲ್ಲೆಯ ಘಟಪ್ರಭಾದಲ್ಲಿ ಅವರು
ತೀರ್ಕೊಂಡಿದ್ದು. ಅಲ್ಲೊಂದು ಹೆಲ್ತ್ ಇನ್ಸ್ಟಿಟ್ಯೂಟ್, ಕರ್ನಾಟಕ ಹೆಲ್ತ್ ಇನ್ಸ್ಟಿಟ್ಯೂಟ್ ಅಂತೇನೋ ಇದೆ, ಅಲ್ಲಿ ಅವ್ರದ್ದು ಸಮಾಧಿ ಇದೆ. ಅಲ್ಲಿ 2 ಸಲ ಅವರು MP ಆಗಿದ್ದರು, ರಾಜ್ಯಸಭೆ MP ಏನೋ ಆಗಿದ್ದರು. ಅಲ್ಲಿ ಅವ್ರದ್ದು ಸಮಾಧಿ ಇದೆ. ಇವತ್ತಿಗೂ ಅಲ್ಲಿ ಸೇವಾದಳದ ಹೆಡ್ ಆಫೀಸ್ ಅಲ್ಲೇ ಇದೆ. ಬೆಂಗಳೂರಲ್ಲಿ ಸೇವಾದಳ ಇದೆ. ಸೇವಾದಳ ಕಾಂಗ್ರೆಸ್ನ ಒಂದು ಅಂಗ ಘಟಕವಾಗಿತ್ತು. ಯಾಕೆ ಅವ್ರು ಲಾಠಿ ಹಿಡಿದ್ರು? ಅಲ್ಲ, ಈಗ ನೀವು ಲಾಠಿ ಹಿಡಿಯೋ ಪರಿಸ್ಥಿತಿಯನ್ನು ಅವ್ರು ಲಾಠಿ ಹಿಡಿದಿದ್ದು ಆವತ್ತಿಗೆ ಪೊಲೀಸು ಕಡಿಮೆ ಇದ್ರು. ಗಾಂಧಿ ಬರ್ತಾರೆ, ಜವಾಹರ್ಲಾಲ್ ನೆಹರು ಬರ್ತಾರೆ, ಸ್ವಾತಂತ್ರ್ಯ ಹೋರಾಟದ ಕಾರ್ಯಕ್ರಮಗಳಿದೆ ಅಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಆವತ್ತಿನ ಕಾಲದಲ್ಲಿ ನಮ್ಮ ಪೂರ್ವಿಕರು ತಾವು ಸ್ವಯಂ ಪ್ರೇರಿತವಾಗಿ ಬರ್ತಾ ಇದ್ರು. ಅಲ್ಲೊಂದು ರಕ್ಷಣೆಗೆ ಅಂತ ಆಗಲಿ, ಒಂದು ವ್ಯವಸ್ಥೆಗೆ ಅಂತ ಆಗಲಿ ಪೊಲೀಸು ಇನ್ನೊಂದು ಇಲ್ಲದೆ ಇದ್ದಾಗ ಕಾಂಗ್ರೆಸ್ನ ಸ್ವಯಂ ಸೇವಕರನ್ನೇ ಸೇವಾದಳ ಅಂತ ಒಂದು ತಂಡ ಕಟ್ಟಿದ್ರು. ಸೇವಾದಳದ ಮೊದಲ ಅಧ್ಯಕ್ಷರು ನನಗೆ ಅನ್ನಿಸ್ದಾಗೆ ಜವಾಹರ್ಲಾಲ್ ನೆಹರು, ಕಟ್ಟಿದ್ದು ಹರ್ಡಿಕರ್ ಅವರು. ಸೊ ಹಾಗಾಗಿ ನಾವು ಅವತ್ತು ಒಂದು ರಕ್ಷಣೆಗೆ, ಒಂದು ವ್ಯವಸ್ಥೆಗೆ ಆವತ್ತೇ ಒಂದು ದಳ ಕಟ್ಟಿದ್ರು. ಇವತ್ತು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಸರ್ಕಾರಿ ಕಚೇರಿಗೋ ಇನ್ನೊಂದು ಕಡೆಗೋ ಹೋದಾಗ, ಅಥವಾ ಪೊಲೀಸರ ಯಾವುದೋ ಒಂದು ಚುನಾವಣೆಯಲ್ಲೋ ಇನ್ನೊಂದು ಸಂದರ್ಭದಲ್ಲಿ ಅಕ್ರಮಗಳನ್ನ ಪ್ರಶ್ನೆ ಮಾಡುವಾಗ ಪೊಲೀಸರು ಕರೆದ್ರೆ ಪೊಲೀಸರು ಬರೋದಿಲ್ಲ. ಬಂದರೂ ನಮ್ಮ ಮೇಲೇ ಕೇಸ್ ಹಾಕ್ತಾರೆ. ಯಾಕಂದರೆ ಅವನು ನಮ್ಮ ಎದುರು ಪಾರ್ಟಿಯವನು ಭಾಳ ಬಲಿಷ್ಠ ಇದ್ದಾನೆ, ರೌಡಿ ಇದ್ದಾನೆ, ಮತ್ತು ಆಡಳಿತ ಪಕ್ಷದಲ್ಲಿದ್ದಾರೆ. ಇವತ್ತು ನಾವು ನಮ್ಮ ರಕ್ಷಣೆಯನ್ನು ಮಾಡ್ಕೊಳ್ಬೇಕಲ್ವಾ, ಅಕ್ರಮವನ್ನು ನಿಲ್ಲಿಸಬೇಕಲ್ವಾ. ನಾವು ಇನ್ನೂ ಲಾಠಿ ಈಗ ಹಿಡಿತಾ ಇದ್ದೀವಿ. ಮೊನ್ನೆ ಚುನಾವಣೆ ಆದಮೇಲೆ ನಾನು ಹೇಳಿದ್ದೀನಿ, ಜನವರಿ 26ಕ್ಕೆ, ಈ 2022 ಜನವರಿ 26 ಹೇಳಿದ್ದೀನಿ, ಬಾಯಲ್ಲಿ ಸೀಟಿ ಕೈಯಲ್ಲಿ ಲಾಠಿ ಅಂತ. ನಾವು ಮುಂದಕ್ಕೆ ಅಕ್ರಮಗಳನ್ನು ನಿಲ್ಲಿಸ್ತಿಲ್ಲ ಅಂದರೆ ಅಧಿಕಾರಿಗಳು ನಿಲ್ಲಿಸ್ತಾ ಇಲ್ಲ, ಪೊಲೀಸರು ನಿಲ್ಲಿಸ್ತಾ ಇಲ್ಲ. ಇದು ಒಂದು ರೀತಿ ನೈತಿಕ ಪೊಲೀಸ್ ರೂಪ ಪಡ್ಕೊಳುತ್ತಾ ಹೇಗೆ? ಆಗ್ಲಿ ಬಿಡಿ, ಯಾಕೆ ಸಿಟಿಸನ್ ಡಿಪಾರ್ಟ್ಮೆಂಟ್ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅವ್ರು ನೋಡ್ಕೊಳ್ತಾರೆ. ಏನ್ ಮಾಡ್ತಿದ್ದಾರೆ, ಏನು ಭ್ರಷ್ಟಾಚಾರ ನೋಡ್ತಿದೀವಲ್ಲ, ಅವ್ರು ನೋಡ್ಕೊಳ್ತಾರೆ. ನೀವ್ ಯಾಕೆ ಮಾಡ್ತೀರಾ ಕೆಲಸ? ನಮ್ಮ ಕೂಲಿಗಳು, ನಮ್ಮ ಸಂಬಳದಲ್ಲಿ ಬದುಕ್ತಿರುವಂಥ ಕೂಲಿಗಳು, ಅವರು ನಮ್ಮ ಕೂಲಿಗಳು ಇವತ್ತು ಕೆಲಸ ಮಾಡದೆ ಅಧರ್ಮ ಮಾಡ್ತಿರುವಾಗ ನಾವು ಅಕ್ರಮವನ್ನು ನಿಲ್ಲಿಸ್ಬೇಕಾದ್ರೆ ನಾವೇ ಹಿಡಿಬೇಕು. ಒಂದು ಲೇಪ್ ಆಗ್ತಾ ಇದೆ ಸುರೇಶ್, ನೀವು ಅಲ್ಲೊಂದು ಕಳ್ತನ ಆಗ್ತಾ ಇದೆ, ರೇಪ್ ಆಗ್ತಾ ಇದೆ, ನೀವು ಪೊಲೀಸರು ಬರೋ ತನಕ ಕಾಯ್ಬೇಕಾ? ಯಾಕೆ ರೇಪ್ ಮಾಡ್ತಿರೋ ಅನ್ನೋ ಬಗ್ಗೆ ನೀವು ಯಾಕೋ ಮಾಡ್ತಿದ್ಯಾ, ಬಿಡೋ ಕೈ ಮನಭಂಗ ಯಾಕೋ ಮಾಡ್ತಿದ್ಯಾ ಅಂತಿರೋ ಇಲ್ವಾ? ಕರೆಕ್ಟ್ ಅಂತಿರೋ ಇಲ್ವಾ? ನಾನು ನೀವು ಅಂತೀರ ಅಂದ್ಕೊಳ್ತೀನಿ. ನೀವು ಅನ್ನಲ್ಲ, ಅಯ್ಯೋ ಅವ್ನು ಕಳ್ತನ ಮಾಡ್ತೀರಿ, ಅವ್ನು ರೇಪ್ ಮಾಡ್ತಾರೆ, ನನಗೇನು ಸಂಬಂಧ ಇಲ್ಲಪ್ಪ, ನೀವು ಅಂತೀರ ಪೊಲೀಸರು ಕರೆದಿದ್ದೀನಿ ನಾನು ಅಂದರೆ ನನಗೇನು ಸಮಸ್ಯೆ ಇಲ್ಲ. ನಾನೇನು ಮಾಡ್ತೀನಿ, ನನ್ನ ಕೈಲಾದಷ್ಟು ನಾನು ಹೋಗಿ ಹಿಡಿತೀನಿ, ನಿಲ್ಲಿಸ್ತೀನಿ, ಅವ್ನು ಹಿಡ್ಕೊಳ್ತೀನಿ, ಅವ್ನು ಹೆಡೆಮುರಿ ಕಟ್ತೀನಿ, ನನ್ನ ಕೈಲಿ ಸಾಧ್ಯ ಆಯ್ತು ಅಂದರೆ ಆಮೇಲೆ ಪೊಲೀಸರು ಕರೆ ಮಾಡ್ತೀನಿ. ಯಾಕೆ ಗೊತ್ತಾ, ಪೊಲೀಸರು ಕರೆ ಮಾಡ್ತಾರೆ, ಇಲ್ಲೇ ಕಳ್ಳತನ ಅಥವಾ ರೇಪು, ಮಾನಭಂಗ ಅನ್ನುವಂಥದ್ದು ಕಂಟಿನ್ಯೂ ಆಗ್ತಾ ಇರುತ್ತೆ. ಇದಕ್ಕೆ ಸಮಾಜದಲ್ಲಿ ನಮ್ಮ ಇದರಲ್ಲಿ ಸಿಟಿಸನ್ಸ್ ಅರೆಸ್ಟ್ ಅಂತ ಒಂದಿದೆ. ಯಾವುದೇ ಅಕ್ರಮವನ್ನು ನಿಲ್ಲಿಸೋದಕ್ಕೆ ಪೊಲೀಸರ ತನಕ ಕಾಯಬೇಕಾಗಿಲ್ಲ. ಒಬ್ಬ ಕಳ್ಳತನ ಮಾಡ್ತಾ ಇದ್ರೆ ಅಂದರೆ ನೀವು ಅವನ್ನ ಪ್ರಾಣ ಕೊಲ್ಲಬಾರ್ದು, ನೀವೇ ಕಾನೂನು ಕೈಗೆ ತಗೊಂಡು ಅವನಿಗೆ ಶಿಕ್ಷೆ ಕೊಡಬಾರ್ದು. ಶಿಕ್ಷೆ ಎಲ್ಲಿ ಕೊಡಬೇಕು? ಇವತ್ತು ಎನ್ಕೌಂಟರ್ ಮಾಡ್ತಾ ಇದ್ದಾರೆ. ನ್ಯಾಯಾಂಗ ವ್ಯವಸ್ಥೆಯನ್ನು ಬಳಸ್ಕೊಂಡು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಯೋಗ್ಯತೆ ಇಲ್ಲದ ನಮ್ಮ ರಾಜಕಾರಣ ಮತ್ತು ಪೊಲೀಸ್ ವ್ಯವಸ್ಥೆ ಯಾವನೋ ಒಬ್ಬ ಕಡು ನೀಚನನ್ನು, ರಾಕ್ಷಸ ಮನಸ್ಥಿತಿಯ ಅತ್ಯಾಚಾರಿಗಳನ್ನು ಎನ್ಕೌಂಟರ್ ಮಾಡ್ಕೊಳ್ತಾ ಇದ್ದಾರೆ. ಯಾವುದೋ ಒಂದು ಸುಮ್ಮನೆ ಕೈಲಾಗದವರು, ವ್ಯವಸ್ಥೆಯ ಬಗ್ಗೆ ನಂಬಿಕೆ ಕಳ್ಕೊಂಡಿರುವಂತಹವ್ರು ಮಾತ್ರ ಯಾವುದು ಎನ್ಕೌಂಟರ್ನ ಬೆಂಬಲಿಸ್ಬೋದು ಅಥವಾ ಎನ್ಕೌಂಟರ್ ಮಾಡ್ಬೋದು. ಯಾವತ್ತು ವಾಟ್ ವಿಲ್ ಬಿ ದ ಡಿಟರೆಂಟ್? ಕಾನೂನು ತನ್ನ ಕೆಲಸ ಮಾಡುತ್ತೆ, ದೊಡ್ಡವರು ಚಿಕ್ಕವರು ಅಂತ ನೋಡೋದಿಲ್ಲ. ಕಾನೂನು ತನ್ನ ಕೆಲಸ ಮಾಡುತ್ತೆ ಮತ್ತು ಶಿಕ್ಷೆ ಇದೇ ಜನ್ಮದಲ್ಲೇ ಆಗುತ್ತೆ ಅಂತ ಆದಾಗ ಅದು ದಟ್ ವಿಲ್ ಬಿಕಮ್ ಎ ಡಿಟರೆಂಟ್. ಅಂದರೆ ಜನರಿಗೆ ಅಂಥ ಕೆಲಸ ಮಾಡೋದಕ್ಕೆ ಅಧೈರ್ಯವನ್ನು ಕೊಡುವಂತಹ ಸಂಗತಿ ಆಗುತ್ತೆ. ಅದು ಇವತ್ತೆಲ್ಲ ಆಗ್ತಿದೆ. ಇವತ್ತು ಏನು ಜಸ್ಟಿಸ್ ಅಂದರೆ ಯಾವನು ಬೇಕಾದರೂ ಕೊಲ್ಲಬಹುದಾದಂಥ ಎನ್ಕೌಂಟರ್ ಅನ್ನುವಂಥರಕ್ಕೆ ಬಂದ್ಬಿಟ್ಟಿದೆ. ಹಾಗಾಗಿ ನಾವು ಲಾಠಿ ಚುನಾವಣೆ ನಮ್ಗೆ ಗೊತ್ತಿದೆ. ಅಲ್ಲಿ ನಾವು ಮೊನ್ನೆ ಶಿಗ್ಗಾವಲ್ಲಿ ನಾನೇ ಎಲೆಕ್ಷನ್ ನಿಂತಿದ್ದಂಥ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿಯ ಬಂಟ ಒಬ್ಬ, ಅವನ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಸಂಗ್ರಹ ಆಗಿತ್ತು. ಅವನ ಮನೆಯಿಂದ ಸಾಗಿಸ್ತಾ ಇದ್ರು. ಕಾರಲ್ಲಿ ಸಾಗಿಸೋವಾಗ ನಮ್ಮವ್ರ ಕಣ್ಣಿಗೆ ಬಿದ್ದರು, ನಮ್ಮವ್ರು ಅಡ್ಡ ಹಾಕಿದ್ರು, ಒಬ್ಬರನ್ನ ಕಾರ್ ನಮ್ಮವ್ರ ಮೇಲೆ ಹತ್ತಿಸ್ಕೊಂಡು ಹೋದ್ರು. ಮತ್ತು ಅವರೆಲ್ಲ ನೂರಾರು ಸಂಖ್ಯೆಯಲ್ಲಿ ಬಂದರು. ನಾವು ಅಲ್ಲೇ ನಿಂತ್ಕೊಂಡು ನಮ್ಮವ್ರು ವಿಡಿಯೋ ಮಾಡಿಕೊಂಡು ಪೊಲೀಸರಿಗೆ ಕರೆ ಮಾಡ್ತಾ ಇದ್ರೆ ಪೊಲೀಸರು ಬಂದ್ರೆ ಏನು ಕಿತ್ತುಗುಡ್ಡೆ ಹಾಕಿದ್ರು. ಇವತ್ತು ಅಲ್ಲಿ ಕೇಸ್ ಆಯಿತು, AC ಕೇಸ್ ಮಾಡಿದ್ದಾನೆ ಅವನ ಮೇಲೆ. ಏನು ವಿಚಾರಣೆ ಆಗಿದೆ? 3-4 ಲಕ್ಷ ರೂಪಾಯಿ ಸುಮ್ಮನೆ ನನಗೆ ಅಲ್ಲಿ ದುಡ್ಡು ತಗೊಂಡು ಹೋದವನೇ ಒಬ್ಬ ಹೇಳೋದ ನನಗೆ. ಆಮೇಲೆ ಸರ್ ನಾನು ಅವ್ರ ಮೇಲೆ ಒಬ್ಬ ಡ್ರೈವರು, ಸರ್ ನನಗೆ ಇಷ್ಟು ದುಡ್ಡು ಬಂತು, ನಾನು ಅಲ್ಲಿ ಮುಂದೆ ಗಲಾಟೆ ಆಗ್ತಿದ್ದಾಗ ನಾನು ಹಿಂದ್ಗಡೆ ಬ್ಯಾಗನ್ನು ತಗೊಂಡು ಹೋದೆ ಸರ್ ಅಂತಾನೆ. ಕೋಟ್ಯಾಂತರ ರೂಪಾಯಿ ದುಡ್ಡಿತ್ತು ಅವನ ಮನೆಯಲ್ಲಿ. ಪೊಲೀಸರು ಬಂದು ಕೊನೆಗೆ ನಮ್ಮ ಒತ್ತಡ ತಾಳಲಾರದೆ ಮನೆಗೆ ಹೋಗಿ ತಪಾಸಣೆ ಮಾಡಿದ್ರು. ತಪಾಸಣೆ ಮಾಡಿ ಒಂದಷ್ಟು ಅನ್ಅಕೌಂಟೆಡ್ ದುಡ್ಡು ಸಿಕ್ತು. ಎಷ್ಟು ಕೋಟಿ ರೂಪಾಯಿ ದುಡ್ಡು ಇಲ್ಲಿ ತನಕ ಸೀಸ್ ಆಗಿಲ್ಲ. ಪ್ರತಿ ಚುನಾವಣೆಯಲ್ಲೂ 100-200 ಕೋಟಿ ರೂಪಾಯಿ ನೀವು ನೋಡ್ತಿರಲ್ವಾ. ಅಲ್ಲಿ ಸೀರೆಗಳು ಸೀಸ್ ಆದವು, ಇಲ್ಲಿ ಕುಕ್ಕರ್ಗಳು ಸೀಸ್ ಆದವು, ಇಲ್ಲಿ ಹಣ ಸೀಸ್ ಆಯಿತು, ಅನ್ಅಕೌಂಟೆಡ್ ಮನಿ ಎಲ್ಲಿ ಹೋಯ್ತು ಆ ಪ್ರಕರಣಗಳೆಲ್ಲ. ಇವತ್ತು ಒಂದು ಪ್ರಕರಣದಲ್ಲಿ ಅಕ್ರಮವಾಗಿ ಹಣ ಸಾಗಣೆ ಮಾಡ್ತಿದ್ದ, ಅಕ್ರಮವಾಗಿ ಏನು ಜನರಿಗೆ ಹಂಚೋದಕ್ಕೆ ಸಾಗಣೆ ಮಾಡ್ತಿದ್ದಂತಹ ಪ್ರಕರಣ ಯಾವತ್ತಾದ್ರೂ ಗುರಿ ಮುಟ್ಟಿರೋದು ನೋಡಿರ್ತೀರಾ? ಅದಕ್ಕೆ ನಾವೇನು ಹೇಳ್ತೀವಿ, ಇನ್ನು ಮುಂದಕ್ಕೆ ಚುನಾವಣೆಗಳಲ್ಲಿ ಯಾವನ ಅಕ್ರಮ ಮಾಡೋದಕ್ಕೆ ಬರ್ತಾನೋ, ಹಣ ಹಂಚೋದಿಕ್ಕೆ ಅಥವಾ ಇದು ಏನು ಕುಕ್ಕರು ನಿಕ್ಕರು ತಗೊಂಡು ಬರ್ತಾನೋ,
ಅಂಥವ್ನು ಸಿಕ್ಕಿದ್ರೆ ಮೊದಲು ಆಸ್ತಿ ನಾಶ ಮಾಡಿ, ಅಂದರೆ ಆ ಗಾಡಿನ ಎತ್ತಿಬಿಡಿ. 4 ಜನ ಸೇರಿಕೊಂಡ್ರೆ ಗಾಡೀಲಿ ಒಳಗಡೆ ಕರೀರಿ, ಆ ಕಡೆ ಈ ಕಡೆ 4-5 ಜನ ಸೇರ್ಕೊಂಡು ಎತ್ತು ದಬ್ಬಿ ಆ ಗಾಡಿ ಪುಡಿ ಮಾಡಿ. ಆಸ್ತಿ ನಾಶ, ಪ್ರೈವೇಟ್ ಪ್ರಾಪರ್ಟಿ, ಗೌರ್ಮೆಂಟ್ದಲ್ಲ. ಅದೇ ನಮ್ಮ ಸಾಕ್ಷಿ. ಯಾಕಂದ್ರೆ ಕಾರ್ನ ಬಿಟ್ಟರೆ ಅವ್ನು ಕಾರ್ ತಗೊಂಡು ಹೋಗ್ಬಿಡ್ತಾನೆ. ಮೊನ್ನೆ ಇಲ್ಲ ಚಂದಾಪುರ, ನಮ್ಮ ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ, ನಮ್ಮದೇ ಊರಿನಲ್ಲಿ ಲಕ್ಷಾಂತರ ರೂಪಾಯಿ ಕಾರಿನ ಸೀಟಲ್ಲಿದೆ. ನಮ್ಮವ್ರು ಹೋಗಿ ಹಾಕಿದ್ರೆ ಎಲ್ಲ ಬಂದು ಒಂದು 45 ಜನ ಗುಂಪು ಸೇರ್ಕೊಂಡು BJP ಎಲ್ಲ ತಳ್ಳಿ ಕಾರ್ ತಗೊಂಡು ಹೋಗ್ಬಿಟ್ರು. ಕಂಪ್ಲೇಂಟ್ ಕೊಡೋ ಅಷ್ಟೊತ್ತಿಗೆ ಎಲ್ಲಿರ್ತಾರೆ? ಅದಕ್ಕೆ ಜನ ಒಟ್ಟಾಗಿ ನೀವು ಮೊದಲು ಅದ್ರ ಗಾಜು ಪುಡಿ ಮಾಡಿ, ಚಕ್ರ ಇದು ಗಾಡಿ ತೆಗೀರಿ, ಯಾರನ್ನೂ ಹೊಡಿಬೇಡಿ, ಎಲ್ಲ ವಿಡಿಯೋ ಮಾಡ್ಕೊಳ್ಳಿ. ನೀವು ಮಾಡಿದ್ದೀನು ಆಸ್ತಿ ನಾಶ. ಕಾರ್ ಇನ್ಶೂರೆನ್ಸ್ ಇರುತ್ತೆ, ಅಕಸ್ಮಾತ್ ನಮ್ಮ ಕಡೆಯಿಂದ ₹1 ಲಕ್ಷ ಬೇಕಾದ್ರೆ ದಂಡ ಕಟ್ಟೋಣ. ಏನೀಗ ಓಡೋಗಿದ್ದು ಏನಾಗುತ್ತೆ? ಸರ್ಕಾರ ಫೈನ್ ಹಾಕುತ್ತೆ ತಾನೇ. ಸೊ ಇವತ್ತು ನಾನು ನಿಮ್ಮನ್ನು ಹೊಡಿತೀನಿ ಅಂದ್ಕೊಳ್ಳಿ, ಇಲ್ಲಿ ಸ್ಟುಡಿಯೋದಲ್ಲಿ ಚೆನ್ನಾಗಿ ಹೊಡೆದಾಕ್ಬಿಟ್ಟೆ, ರಕ್ತ ಬಂದಿಲ್ಲ, ಮಾರಣಾಂತಿಕ ಅಪಾಯ ಇಲ್ಲ, ಏನು ಅಟೆಂಪ್ಟ್ ಟು ಮರ್ಡರ್ ಥರ ಕೇಸ್ ಅಲ್ಲ. ಯಾಕಂದರೆ ನಾನೆಲ್ಲೂ ನಿಮ್ಮ ಗಾಯ ಬರೋಂಗೆ ಹೊಡೆದಿಲ್ಲ, ಸುಮ್ಮನೆ ಹೊಡೆದ್ಬಿಟ್ಟಿದ್ದೀನಿ. ನಾನು ನೀವು ಗಲಾಟೆ ಬಿದ್ದಾಗ ನನ್ನ ದೇಹದ ಆಕಾರ ನಿಮಗಿಂತ ಒಂದು ಸ್ವಲ್ಪ 15 kg ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹೆಚ್ಚು ಗಾಯ ನಿಮಗೆ ಆಗ್ಬೋದು, ಅಥವಾ ನೀವು ಬೇರೆ ಥರಕ್ಕೆ ಸದೃಢರಾಗಿದ್ದರೆ ನನಗೂ ಗಾಯ ಆಗ್ಬೋದು, ನನಗೂ ಮೂತಿ ಗೀತಿ ಹೊಡಿಬೋದು, ಎಲ್ಲ ಸಣ್ಣ ಪುಟ್ಟ ರಕ್ತ ಬರ್ಬೋದು. ನಾನೇ ಹೋಗಿ ನಿಮ್ಮ ಮೇಲೆ, ನೀವೇ ಹೋಗಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು ಸ್ಟೇಷನ್ ಬೇಲ್ ಮಾತ್ರ. ಪೊಲೀಸರು ಬಂದು ಅರೆಸ್ಟ್ ಮಾಡ್ಬೋದು, FIR ಆದರೆ ನಮ್ಮ ಪುಣ್ಯಕ್ಕೆ. ನಾನೇ ನಿಮ್ಮನ್ನು ಹೊಡೆದ್ಬಿಟ್ಟೆ ಅಂದರೆ, ಚೆನ್ನಾಗಿ ಹೊಡೆದಾಕ್ಬಿಟ್ಟಿದ್ದೀನಿ ಅಂದ್ರೂ ನೀವು ಕಂಪ್ಲೇಂಟ್ ಕೊಟ್ಟರು FIR ಆಗೋದು ಡೌಟ್. ಯಾಕಂದರೆ ಪೊಲೀಸರಿಗೆ ಇರೋ ಲಾಭ ಇಲ್ವಲ್ಲ. ಆದ್ರೂ ಈ ಗಲಾಟೆ ಇದಕ್ಕೆ ಅಟೆಂಪ್ಟ್ ಟು ಮರ್ಡರ್ ಸೆಕ್ಷನ್ ಹಾಕಲಿಲ್ಲ ಅಂದರೆ ಸ್ಟೇಷನ್ ಬೇಲು, ಏನೂ ಆಗೋದಿಲ್ಲ ಕೇಸ್. ಹಾಗಾಗಿ ನಾವು ಅಂಥ ಕಡೆಗಳಲ್ಲಿ ಲಾಟ್ ಇಟ್ಕೊಂಡಿರೋದು ಏನಕ್ಕೆ? ಸತ್ಯ ನ್ಯಾಯಕ್ಕಾಗಿ. ಶಸ್ತ್ರ ಯಾಕೆ ಹಿಡಿತಾರೆ? ಒಂದು ಅಧಿಕಾರಕ್ಕಾಗಿ, ಇಲ್ಲ ಲಾಭಕ್ಕಾಗಿ, ಇಲ್ಲ ಅನ್ಯಾಯವನ್ನು ವಿರೋಧಿಸೋದಕ್ಕಾಗಿ ಅಲ್ವಾ? ಯಾವ ಕಾರಣಕ್ಕಾಗಿ ಹಿಡಿತಿದ್ದೀವಿ ಅಂತ. ನ್ಯಾಯದಂಡವನ್ನು, ಧರ್ಮದಂಡವನ್ನು ಯಾವಾಗಲೂ ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ ಹಿಡಿಬೇಕು. ಇವತ್ತು ನನಗಂತೂ, ನಾನು ಮೊನ್ನೆ ಬರೆದಿದ್ದೆ, ನೀವು ನೋಡಿರ್ಬೇಕು, 4-5 ವರ್ಷಗಳಿಂದ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನಾವು ಕೊಟ್ಟಂತಹ ದೂರುಗಳಲ್ಲಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸೇರಿದಂತೆ ನಾನು ಸೇರಿದಂತೆ ಕೊಟ್ಟಂಥ ದೂರುಗಳಲ್ಲಿ ಇಲ್ಲಿ ತನಕ ನ್ಯಾಯ ಕೊಡಿಸಿರುವಂತಹ ಒಬ್ಬ ಪೊಲೀಸ್ ಅಧಿಕಾರಿ ನಮಗಿಲ್ಲ. ಎಷ್ಟು ದೂರುಗಳು ಕೊಟ್ಟಿದ್ದೀವಿ. ನಮ್ಮ ಮೇಲೆ ಬಂದಿರೋ ದೂರುಗಳಲ್ಲಿ ನಾವು ಅಲ್ದಾಡ್ತಿದ್ದೀವಿ. ನಾವು ಕೊಟ್ಟಿರೋ ದೂರುಗಳಿಗೆ ಅಯೋಗ್ಯರು, ನೀಚರು, ಅಲ್ಕಾಗಳು NCR ಕೂಡ ಹಾಕೋದಿಲ್ಲ, ಕೇಸೇ ತಗೊಳ್ಳೋದಿಲ್ಲ. ಮತ್ತು ಹಿಂಗೆ ಹೋರಾಟ ಮಾಡ್ತೀರಾ? ಆಗಲೇ ನಾನು ಹೇಳ್ದಂಗೆ ಸಿಟಿಸನ್ಸ್ ಅರೆಸ್ಟು, ರಾಜ್ಯ, ಈ ಪೊಲೀಸರು, ಅಧಿಕಾರಿಗಳು, ನ್ಯಾಯಾಂಗ ನಮಗೆ ನ್ಯಾಯ ಕೊಡದೇ ಇರುವಂಥ ಸಂದರ್ಭದಲ್ಲಿ ಹೇಗೆ ಫೈಟ್ ಮಾಡ್ತೀರಾ?